ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಶನಿವಾರ. ಇವತ್ತು ನೀವು ನಮ್ಮ ಜೊತೆ ಮಾತಾಡ್ಬೋದು ಫೋನ್ ಮೂಲಕ. ನಿಮ್ಮ ಸಮಸ್ಯೆಗಳನ್ನು ಫೋನ್ ಮೂಲಕ ತಿಳಿಸಿದ್ರೆ ನಾನು ನನ್ನ ಅನುಭವದ ಆಧಾರದ ಮೇಲೆ ನಿಮಗೆ ಪರಿಹಾರ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಈ ಕಾರ್ಯಕ್ರಮ 8:30ಯಿಂದ 9:30ವರೆಗೂ ಪ್ರಸಾರ ಆಗುತ್ತೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೆ ಮೊದಲು ನಮ್ಮ ಈ ಕಾರ್ಯಕ್ರಮದ 4 ರೂಲ್ಸ್ ನಿಯಮಗಳನ್ನ ನೀವು ದಯವಿಟ್ಟು ಫಾಲೋ ಮಾಡಬೇಕು. ನಿಮ್ಮ ಕಾಲ್ ಕನೆಕ್ಟ್ ಆದ ತಕ್ಷಣ ನಮ್ಮ ಚಾನೆಲ್ಗೆ ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ, ಇಲ್ಲ ಮ್ಯೂಟ್ ಮಾಡಿಬಿಡಿ, ಇಲ್ಲ ಟಿ ವಿ ಇಲ್ದೋರ ಕಡೆ ಬಂದು ಮಾತಾಡಿ. ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಲೈನ್ ಕಟ್ ಆಗುತ್ತೆ. ಎರಡನೇದು, ನೀವು ಎಲ್ಲಿ ನಿಂತ್ಕೊಂಡು ಫೋನ್ ಮಾಡ್ತಿರೋ ಆಗ ನೆಟ್ವರ್ಕ್ ಕನೆಕ್ಟ್ ಆಗುತ್ತೆ, ಅದೇ ಜಾಗದಾಗ ಮಾತಾಡಿ. ಓಡಾಡ್ಕೊಂಡು ಮಾತಾಡ್ತಿದ್ರೆ ನಿಮ್ಮ ವಾಯ್ಸ್ ನನಗೆ ಕೇಳಲ್ಲ, ನನ್ನ ವಾಯ್ಸ್ ನಿಮಗೆ ಕೇಳಲ್ಲ, ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗುತ್ತೆ. ಯಾರು ಮಾತಾಡಬೇಕೋ ಅವರೇ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಯಾರೋ ಫೋನ್ ಕನೆಕ್ಟ್ ಮಾಡ್ತಾರೆ, ಅವ್ರು ಇನ್ನೆಲ್ಲೋ ಮಲಗಿರ್ತಾರೆ, ಟೆರೆಸ್ ಮೇಲೋ ಹಿತ್ತಲಲ್ಲೋ ಹೊರ್ಗೋ ಎಲ್ಲೋ ಇರ್ತಾರೆ. ಓಡೋಗಿ ತೊಗೊಳಕ್ಕೆ ಕೊಡೋಷ್ಟೊಳಗೆ ಲೈನ್ ಕಟ್ ಆಗುತ್ತೆ. ಅದರಿಂದ ಯಾರು ನನ್ನ ಜೊತೆ ಮಾತಾಡಬೇಕು ಅವರೇ ಕನೆಕ್ಟ್ ಮಾಡಿ. ತುಂಬ ಉದ್ದ ಮಾತಾಡೋದು ಬೇಡ, ಬೇರೆಯವ್ರಿಗೂ ಕಾಲ್ ಸಿಗಬೇಕು. ಅದಕ್ಕೆ ನಿಮ್ಮ ಪ್ರಾಬ್ಲಮ್ ಏನಿದೆ ಡೈರೆಕ್ಟ್ ಪ್ರಾಬ್ಲಮ್ ಹೇಳಿದ್ರೆ ನಾನು ಮನಸ್ಸಲ್ಲೇ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಪರಿಹಾರನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾರೋ ಒಬ್ಬರು ಈಗಾಗಲೇ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ ಗುರುಜಿ? ಲಾಸ್ಟ್ ವೀಕ್ ಕಾಲ್ ಮಾಡಿದ್ದೆ ಗುರುಜಿ ನಿಮಗೆ. ಲಾಸ್ಟ್ ವೀಕ್ ನಿಮಗೆ ಕಾಲ್ ಮಾಡಿದ್ದೆ, ಕಾಲ್ ಸಿಗ್ಲಿಲ್ಲ. ಈ ವೀಕು ಸಿಕ್ತು ಗುರುಜಿ. ವೆರಿ ಗುಡ್, ಭಾಳ ಸಂತೋಷ. ಹೇಳಿ, ಯಾವ ಊರು ನಿಮ್ಮದು? ನಮ್ದು ಚಿತ್ರದುರ್ಗ ಗುರುಜಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಅಂತ. ಯಾವ ಊರು? ಚಿತ್ರದುರ್ಗ ಅಲ್ಲಲ್ಲ, ಪಕ್ಕದ ಹಳ್ಳಿನಾ? ಅಲ್ಲ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಅಂತ ಗುರುಜಿ. ಹಿರಿಯೂರಲ್ಲೇ ಇದ್ದೀರಾ? ಹಿರಿಯೂರಲ್ಲೇ ಇದೆ. ಹೇಳಿ. ಅದೇ ಗುರುಜಿ, ನನಗೆ ಒಂದು ಮತ್ತೆ ಭಯ, ಆಂಗ್ಸೈಟಿ ಆತರ ತೊಂದರೆ ಆಗುತ್ತೆ ಗುರುಜಿ. ಏನು ಕೆಲಸ ಮಾಡ್ತೀರಿ? ಓದ್ತಾ ಇದ್ದೀನಿ ಗುರುಜಿ. 21 ವರ್ಷ ಗುರುಜಿ. 21 ವರ್ಷ. ಹಾಂ ಗುರುಜಿ. ಓಕೆ, ಏನು ಓದ್ತಾ ಇದ್ದೀರಿ? ಡಿಪ್ಲೊಮಾ ಮುಗೀತು ಗುರುಜಿ. ಮುಗ್ದೋಯ್ತಾ ಡಿಪ್ಲೊಮಾ? ಏನಂದ್ರೆ ಗುರುಜಿ, ಒಂದು 2 ಸಬ್ಜೆಕ್ಟ್ ಬ್ಯಾಕ್ ಇದೆ ಗುರುಜಿ, ಅದರಿಂದ. ಓಕೆ, ಒಂದು ನಿಮ್ಗೆ ಓದೋದಲ್ಲಿ ಆಸಕ್ತಿ ಇಲ್ಲ ಅಂದಾಗ ಭಯ ಉತ್ಪತ್ತಿ ಆಗುತ್ತೆ. ಅಯ್ಯೋ ಓದಲಿಲ್ವಲ್ಲ, ಪಾಸ್ ಆಗಲಿಲ್ವಲ್ಲ ಅಂತ, ಅದೊಂದು ಆ್ಯಕ್ಸೈಟಿ ಡಿಸಾರ್ಡರ್ಸ್. ಎರಡನೇದು, ನಿಮಗೆ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅಂದರೆ ಆ್ಯಕ್ಸೈಟಿ ಡಿಸಾರ್ಡರ್ಸ್ ಆಗುತ್ತೆ. ಭಯ, ಆತಂಕ, ಖಿನ್ನತೆ, ಮೆಂಟಲ್ ವೈಬ್ರೇಷನ್ ಅಂದರೆ ಡಿಪ್ರೆಷನ್ ಥರ ಆಗೋದು, ಭಯ ಆಗೋದು, ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ, ಮತ್ತು ಹೇಳ್ಕೊಳ್ಳೋಕ್ಕೂ ಮನಸ್ಸಿಲ್ಲ, ಹೇಳ್ಕೊಂಡ್ರೆ ನಾಚಿಕೆ ಆಗುತ್ತೆ. ಈ ಥರದ್ದೆಲ್ಲ ಕೆಲವ್ರಿಗೆ ಇರ್ತದೆ. ನಿಮ್ಮ ರಾಶಿ ನಕ್ಷತ್ರ ಗೊತ್ತಾ ಗುರುಜಿ? ನಂದು ತುಲಾ ರಾಶಿ, ವಿಶಾಖ ನಕ್ಷತ್ರ, 3ನೇ ಪದ ಗುರುಜಿ. ವಿಶಾಖ ನಕ್ಷತ್ರ. ಓಕೆ, ವೀರಭೈರವನ್ನ ಪೂಜೆ ಮಾಡಬೇಕು. ವೀರಭೈರವ, ಕಾಳಭೈರವರನ್ನ ಪೂಜೆ ಮಾಡಬೇಕು. ನಿಮಗೆ ಊರಲ್ಲಿ ಭೈರವನ ದೇವಸ್ಥಾನ ಇದೆಯಾ? ಹಾಂ ಗುರುಜಿ, ದುರ್ಗಮ್ಮ ಮತ್ತು ಕಾಳಭೈರವ ದೇವಸ್ಥಾನ ಇದೆ ಗುರುಜಿ. ಒಳ್ಳೇದಾಯಿತು. ದುರ್ಗಿ ಇರೋ ಜಾಗದಲ್ಲಿ ಕಾಳಭೈರವ. ಅಲ್ಲಿ ಹೋಗ್ಬಿಟ್ಟು ಎಷ್ಟು ವರ್ಷ ಅಂತಂದ್ರಿ? 21 ವರ್ಷ ಗುರುಜಿ. 21 ವರ್ಷ. ಓಕೆ, ಅಲ್ಲಿ 21 ಸುತ್ತು ಪ್ರದಕ್ಷಿಣೆ ಮಾಡಿ ದೇವರಿಗೆ. ಹಾಂ ಗುರುಜಿ. ಅಲ್ಲ, 21 ಭರ್ತಿಯಾಗಿ 22ಕ್ಕೆ ಫಾಲೋ ಆಗ್ತಿದ್ರೆ ಅದನ್ನು ಇದು ಮಾಡಿ. ಯಾವುದು ಡಿಪ್ಲೊಮಾ, ಯಾವ ಸಬ್ಜೆಕ್ಟ್ ನೀವು? ಕಂಪ್ಯೂಟರ್ ಸೈನ್ಸಾ? ಹಾಂ ಗುರುಜಿ, ಕಂಪ್ಯೂಟರ್ ಸೈನ್ಸ್. ಇನ್ನೊಂದು ಏನು ಹೇಳಿದ್ರಂದ್ರೆ, ಹೊರಗಡೆ ಕೇಳಿದ್ವಿ ಗುರುಜಿ. ಹಾಂ, ಅದು ಎಲ್ಲ ಮಾಟ ಮಾಡಿಸಿದ್ದಾರೆ ಮನೆಗೆ ಅಂತ, ಆ ಥರ ಅಂದರು. ನಿಮ್ಮಲ್ಲಿ ನಿಮ್ಮೊಬ್ರಿಗೆ ಈ ಥರನ ಎಲ್ರಿಗೂ ಈ ಥರ ಆಗ್ತಿದ್ಯಾ? ಅಂದ್ರೆ ನಮ್ಮ ಅಮ್ಮಂಗೆ ಹುಷಾರಿರಲ್ಲ ಗುರುಜಿ. ಹುಷಾರಿಲ್ದಂಗೆ ಅಂದ್ರೆ ಕಾಲು ನೋವು, ಬೆನ್ನು ನೋವು, ಅಮಾವಾಸ್ಯೆ ಮತ್ತೆ ಒಂದು ಬಂದ ತಕ್ಷಣ ಈ ತರ ಆಗುತ್ತೆ ಗುರುಜಿ. ಇರ್ಬೋದು, ಮಾಟ ಮಂತ್ರ ಮಾಡಿರ್ಬೋದು. ಅದು ಚೆಕ್ ಮಾಡ್ಬೇಕು ನಾವು. ಅದು ಚೆಕ್ ಮಾಡಿ ನಿಮ್ಮ ನಂಬರ್ ನಾವು ನೋಟ್ ಮಾಡ್ಕೊಳ್ತೀವಿ. ಏನು ಹೆಸರು ನಿಮ್ಮದು? ನಿಮ್ಮ ನಂಬರ್ನ ನೋಟ್ ಮಾಡ್ಕೊಳ್ತೀವಿ. ನಾನೊಂದು ಎಪಿಸೋಡ್ ಮಾಡ್ತೀನಿ ಇದಕ್ಕೆ. ಬಟ್ ನೀವು ದುರ್ಗಿ ಮತ್ತು ಕಾಳಭೈರವನ್ನ ಪೂಜೆ ಮಾಡಬೇಕು. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸ್ವಾಮಿ, ಬೆಂಗಳೂರಿನ ಕಾಲ್ ಮಾಡ್ತಾ ಇರೋದು ಸ್ವಾಮಿ. ಹೇಳಿ, ಏನು ಪ್ರಾಬ್ಲಮ್? ಸ್ವಾಮಿ, ನಾವು ಒಂದು ಮನೆ ತಗೊಬಿಟ್ಟಿದ್ದು. ಆ ಮನೆ ಕೊಡ್ತಾ ಇಲ್ಲ, ಅವರು ದುಡ್ಡು ಕೊಡ್ತಾ ಇಲ್ಲ ಸ್ವಾಮಿ. ದುಡ್ಡು ಬೇರೆ ಕೊಡ್ಬಿಟ್ಟಿದ್ವಿ. ಇನ್ನೊಂದ್ಸಲ ಹೇಳಿ ಸ್ವಾಮಿ. ಒಂದು 30-40 ಮನೆ ಕಟ್ಟರೆ, ಹಳೆ ಮನೆ ಮೈಸೂರಲ್ಲಿ. ನೀವು ಪರ್ಚೇಸ್ ಮಾಡಿದ್ರಾ? ಹಾಂ, ಪರ್ಚೇಸ್ ಮಾಡಿದ್ದೀವಿ. ಇವಾಗ ಕೊಡಲ್ಲ ಅಂತಾರ ಅವರು. ಓನರ್ ಅಲ್ಲೇ ಇದ್ದಾರಾ? ಓನರ್ ಅಲ್ಲೇ ಅವ್ರ ಅಂತಾನೆ. ಅಲ್ಲ, ನಿಮ್ಗೆ ಯಾರು ಮಾರಾಟ ಮಾಡೋದು ಅದೇ ಮನೆಯಲ್ಲೇ ಇದ್ದಾರಾ? ಅದೇ ಮನೆ ಅವರ ಓನರು. ಹಾಂ, ಅವರು ದುಡ್ಡು ಕೊಟ್ಟಿಲ್ಲ, ಈಗ ಮನೆನೂ ಕೊಡ್ತಾ ಇಲ್ಲ, ದುಡ್ಡು ಬೇರೆ ಕೊಟ್ಬಿಟ್ಟಿದೀವಿ ಸ್ವಾಮಿ. ರಿಜಿಸ್ಟ್ರೇಷನ್ ಆಗಿದೆಯಾ? ರಿಜಿಸ್ಟ್ರೇಷನ್ ಏನೂ ಆಗಿಲ್ಲ ಸ್ವಾಮಿ. ರಿಜಿಸ್ಟ್ರೇಷನ್ ಆಗಿದೆ, ದುಡ್ಡು ಹೆಂಗೆ ಕೊಟ್ರಿ? ಮಾತುಕತೆ ಆಯ್ತಲ್ಲ ಸ್ವಾಮಿ. ಇನ್ನು ಮಾರಾಟ ಮಾಡ್ತಾರೆ, ನಮಗೆ ಅಮೌಂಟು ಸಿಕ್ ಕೊಟ್ಬಿಟ್ಟಿದೀನಿ. 9 ಲಕ್ಷ ಕೊಟ್ಬಿಟ್ಟಿದೀವಿ. ಇನ್ನೆಷ್ಟು ಕೊಡಬೇಕು ಮಾರಾಟ ಆಗಿರೋದಕ್ಕೆ? ಇನ್ನು 9 ಲಕ್ಷ, ಇನ್ನೂ 9 ಲಕ್ಷ ಕೊಡಬೇಕು.
9 ಲಕ್ಷ ಕೊಟ್ಟರಕ್ಕೆ ಏನು ಸಾಕ್ಷಿ? ಕೇಸ್ ಹಾಕ್ಸ್ಬೇಕು ಅಂದ್ರೆ ಅಲ್ಲಪ್ಪ, ನೀವು 9 ಲಕ್ಷ ಕೊಟ್ಟಿದ್ದಕ್ಕೆ ಏನು ಪ್ರೂಫು? ಒಂದ್ ಪತ್ರ ಬರ್ಕೊಟ್ರೆ ಅಷ್ಟೇ ಅಂತ ನೀನೇನು ಬರ್ಕೊಟ್ಟಿಲ್ಲ. ಅದು ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಆಗಿದೆಯಾ ಪತ್ರ? ರಿಜಿಸ್ಟರ್ ಆಗಿಲ್ಲ ಸುಮ್ಮನೆ ಒಂದ್ ಪತ್ರಕ್ಕೆ ಬರ್ಕೊಟ್ರೆ ಅಷ್ಟೇ. ರಿಜಿಸ್ಟರ್ ಆಗಿದ್ರೆ ನಿಮಗೆ ಇದಾಗೋದು. ನೀವು ಯಾರು ಕೂತು ಮಾತುಕತೆ ಮಾಡಿ ವಾಪಸ್ ತಗೊಳ್ಳಿ. ಮತ್ತು ನಿಮಗೆ ಮೈಸೂರಲ್ಲೇ ಇದ್ದೀರಾ? ಇಲ್ಲ, ನಾವು ಬೆಂಗಳೂರಲ್ಲಿ ಇರೋದು. ಅವ್ರು ಮೈಸೂರಲ್ಲಿ ಇರೋದು ಮನೆ. ನೀವು ಯಾವ ಏರಿಯಾದಲ್ಲಿರಿ ಬೆಂಗಳೂರಿನಲ್ಲಿ? ಬೆಂಗಳೂರು KP ಮಾಗಡಿ ರೋಡ್ಲಿ ಇರೋದು. ಮಾಗಡಿ ರೋಡಲ್ಲಿ. ಅಲ್ಲಿ ನಿಮಗೆ ದುರ್ಗಿ, ಚಾಮುಂಡಿ, ಕಾಳಿ ದೇವಸ್ಥಾನ ಇದೆಯಾ? ಕಾಳಿ ದೇವಸ್ಥಾನ ಯಾವುದೂ ಇಲ್ಲ. ನೀವು ಬಂಡೀಕರಣ ದೇವಸ್ಥಾನ ಅದಾನೆ ಇಲ್ಲಿ ಆಗ್ಬಿಟ್ಟು ದೂರ ಸ್ವಲ್ಪ. ಅಲ್ಲ, ನಿಮ್ಮ ಏರಿಯಾದಲ್ಲಿ ಯಾವುದು ದೇವರಿಲ್ವ? ಶಕ್ತಿ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನ ಅದಾನೆ. ದೇವ್ರ ಹತ್ರ ಹೋಗ್ಬಿಟ್ಟು ನೀವು ಎಷ್ಟು ಪ್ರದಕ್ಷಿಣೆ ವಯಸ್ಸು ಅಷ್ಟು ವಯಸ್ಸು ಪ್ರದಕ್ಷಿಣೆ ಹಾಕ್ಬಿಟ್ಟು ₹1 ಕಾಯಿನು, ಅಷ್ಟುದ್ ಕೊಂಬು, ₹1 ಕಾಯಿನು, ಅಷ್ಟುದ್ ಕೊಂಬು ಎರಡು ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡಿ, ನಂಗೆ ಮನೆ ಬರ್ಕೊಡ್ಲಿ ಇಲ್ಲ ವಾಪಸ್ ದುಡ್ಡು ಕೊಡ್ಲಿ ಅಂತೇಳಿ ಪುರೋಹಿತರಿಗೆ ಹೇಳ್ಬಿಟ್ಟು ಆ ದೇವಿ ಸೀರೆ ಸರ್ಗಿಗೆ ಅದನ್ನು ಕಟ್ಟಿಸ್ಬಿಡಿ. ಸರಿ ಸರಿ. ದೇವಿಗೆ ಸೀರೆ ಸರ್ಗೆ ಕಟ್ಬಿಡಿ ಸ್ವಾಮಿ ಅಂತೇಳಿ ಕೊಟ್ಬಿಟ್ಟು ₹1 ಕಾಯಿನು ಮತ್ತು ಒಂದು ಅಷ್ಟುದ್ ಕೊಂಬು ಎರಡೂ ಪ್ರಾರ್ಥನೆ ಮಾಡಿ ಕಟ್ಟಿಬಿಟ್ಟು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಗೆ ಖಂಡಿತ ಒಳ್ಳೆಯದಾಗುತ್ತೆ. ಬರಬೇಕಾ ದುಡ್ಡು ಕೊಡ್ತಾರೆ, ಇಲ್ಲ ರಿಜಿಸ್ಟರ್ ಮಾಡಿಕೊಡ್ತಾರೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಜಗತ್ತಲ್ಲಿ ಎಂತಿಂಥ ಕೆಟ್ಟ ಜನ ಇದ್ದಾರೆ. ದುಡ್ಡು ತೊಗೊಂಡು ಮನೆ ಕೊಡ್ತಿಲ್ಲ ಅಂದರೆ ಇವ್ರದ್ದು ಗಂಡ ಹೆಂಡತಿ ಶಾಪ ಅವ್ರಿಗೂ ತಟ್ಟುತ್ತೆ. ವಾಪಸ್ ಕೊಡಬೇಕು ದುಡ್ಡು, ಇಲ್ಲ ಮನೆ ಬರ್ಕೊಡ್ಬೇಕು. ಇಲ್ಲ ಅಂದರೆ ಆ ಮನೆ ಒಳಗಿದ್ರೇ ಅವ್ನು ಎಷ್ಟು ಅಯ್ಯೋ ಅಂತನೋ ಅಷ್ಟು ಶಾಪ ತಟ್ಟಿಬಿಡುತ್ತೆ. ಇವ್ರದ್ದು ಹೆಂಡ್ತಿದು ಮಕ್ಕಳದಲ್ಲ. ಮೊದಲು ಅವ್ರ ಮನೆ ಖಾಲಿ ಮಾಡಿ ರಿಜಿಸ್ಟರ್ ಮಾಡಿಕೊಡಿ, ಇಲ್ಲ ವಾಪಸ್ ದುಡ್ಡು ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇಲ್ಲಾಂದರೆ ಹೋಗ್ತಾ ಹೋಗ್ತಾ ಸರ್ವನಾಶ ಆಗಿಬಿಡ್ತಾರೆ. ಆ ಮನಸ್ಸಿನ ಶಾಪ ಕಣ್ಣೀರು ತಟ್ಟಿಬಿಡ್ತದೆ. ಇದು ನನ್ನ 48 ವರ್ಷದ ಅನುಭವದ ಮಾತು. ಯಾರಿಗೂ ಮೋಸ ಮಾಡಬಾರ್ದು. ನಿಯತ್ತಾಗಿದ್ದಷ್ಟು ನಿಮ್ಮ ಮುಂದಿನ ಜನ್ರೇಷನ್ ಮಕ್ಕಳು ಮೊಮ್ಮಕ್ಕಳು ಒಳ್ಳೆಯದಾಗತ್ತೆ. ಇಲ್ಲಾಂದರೆ ಇವ್ರ ಗಂಡ ಯಾರು ದುಡ್ಡು ಕೊಟ್ಟಿದ್ದಾರೆ 9 ಲಕ್ಷ, ಅವ್ರ ಶಾಪ ತಟ್ಟಿಬಿಡ್ತದೆ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಮಸ್ತೆ, ಸಾಯಿರಾಮ್ ಗುರುಗಳೇ. ಸಾಯಿರಾಮ್, ಎಲ್ಲಿಂದ ಮಾತಾಡ್ತೀರಿ? ನಾವು ಮೈಸೂರಿಂದ ಗುರುಗಳೇ. ನೋಡ್ತಾ ಇರ್ತೀನಿ ಅಂದ್ರೆ ನನ್ಗೆ ಓದಿಕ್ ಬರಿಕಿಲ್ಲ. ನೀವು ತೋರ್ಸುದ ಬರ್ಕಂಡು ಹಂಗೆ ಮಡಿಕಂಡು ಓದ್ಕೊಂಡ್ ನೋಡ್ಕತೀನಿ ಗುರುಗಳೇ. ಬರೆಯಕ್ ಬರಲ್ಲ ಅಂದ್ರೆ ಹೆಂಗ್ ಬರೀತೀರಿ? ನೀವು ತೋರಿಸ್ತಿರಲ್ಲ ಹಂಗಂಗೆ ಬರ್ಕತೀನಿ ಸುಮಾರಾಗಿ. ಅದನ್ನೇ ಮಂತ್ರ ಒಂದೊಂದು ಹೇಳ್ಕತೀನಿ. ನೀವು ಒಂದ್ಸರಿ ಬಿಳಿ ಹಾಕದ್ ಗಿಡಕ್ಕೆ ಏನೋ ಮಂತ್ರ ಹೇಳಿದ್ರಿ, ಗಾಮ್ ಗೀಮ್ ಅಂತ ಗೆ ಅಂತ ಹೇಳ್ರಿ, ಅದು ಒಳ್ಳೇದಾಯ್ತದೆ. ಪ್ರದಕ್ಷಿಣೆ ಹಾಕಿ ಅರ್ಶಿನ ದಾರ ಕಟ್ಟಿ ಅಂತ ಹೇಳಿ. ಇವಾಗೇನು ಸಮಸ್ಯೆ ಹೇಳಿ? ಅದ ಗುರುಗಳೇ ಮಾಡಿದೆ ನಾನು. ಅದು ಮಾಡ್ದಾಗೆಲ್ಲ ಕಟ್ಬೇಕ ಗುರುಗಳೇ. ಹಳದಿ ದಾರ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕು, ತಾಮ್ರ ಚೊಂಬೆಲ್ ನೀರ್ ಹಾಕ್ಬೇಕು ಅಂತ. ಒಂದ್ಸಲ ಮಾಡಿದ್ರೆ ಸಾಕು. ಒಂದೇ ಸಲ ಮಾಡಿದ್ರೆ ಸಾಕ 108 ಪ್ರದಕ್ಷಿಣೆ ಗುರುಗಳೇ? ಹೌದು. ನಿಮಗೆ ಇನ್ನೂ ಪರಿಹಾರ ಆಗಲಿಲ್ಲ ಮತ್ತೆ ರಿಪೀಟ್ ಪುನಃ ಮಾಡ್ತಾ ಇರಿ. ನಿಮ್ಗೆ ಆ ಸಮಸ್ಯೆ ಪರಿಹಾರ ಆಯಿತು ಅಂದರೆ ಬಿಟ್ಬಿಡಿ. ಆಗಲಿಲ್ಲ ಅಂದರೆ ಅದರದ್ದು ಏನೋ ಪ್ರಾಬ್ಲಮ್ ಜಾಸ್ತಿ ಇತ್ತು ಅಂದರೆ ನೀವು ಪ್ರದಕ್ಷಿಣೆ ಜಾಸ್ತಿ ಮಾಡಬೇಕು, ಪದೇ ಮಾಡ್ತಿರ್ಬೇಕು. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನೋಡಿ, ಓದೋಕ್ಕೆ ಬರೀಕ್ಕೆ ಬರೋದಿಲ್ಲ, ಆದರೂ ಭಕ್ತಿ ನಾನು ಮಾಡಬೇಕು, ಕಲಿಬೇಕು ಅನ್ನೋದೊಂದು ಆಸೆ ಇದೆಯಲ್ಲ, ಅದೇ ಸಾಕು. ನೋಡಿ, ನನ್ನ ಒಂದು ಕಡೆ ಸಜೆಷನ್ನು, ಶ್ರದ್ಧೆ ಇದ್ದಷ್ಟು ಭಕ್ತಿ ಜಾಸ್ತಿ ಆಗುತ್ತೆ. ಭಕ್ತಿ ಇದೆ ಆದರೆ ಇಲ್ಲ, ದೇವಸ್ಥಾನಕ್ಕೆ ಹೋಗ್ತಾರೆ, ಶ್ರದ್ಧೆ ಇಲ್ಲ, ಪೂಜೆ ಮಾಡ್ತಾರೆ, ಶ್ರದ್ಧೆ ಇಲ್ಲ, ಅದರಿಂದ ಫಲ ಪ್ರಾಪ್ತಿ ಆಗೋದಿಲ್ಲ. ಶ್ರದ್ಧೆ ಇದ್ದಷ್ಟು ನಮಗೆ ಬೇಗ ಫಲ ಕೊಡ್ತದೆ ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ಬರು ಯಾರೋ ಕಾಲರ್ ಹಿಡಿದ್ದಾರೆ. ಹಲೋ, ಬಹುಶಃ ಸಡನ್ನಾಗಿ ಕಾಲ್ ಕಟ್ಟಾಯ್ತು ಅನ್ಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ನೆಟ್ವರ್ಕ್ ಇರೋ ಕಡೆ ನಿಂತ್ಕೊಂಡು ಮಾತಾಡಿ. ಕನೆಕ್ಟ್ ಆಗ್ತದೆ, ಅಷ್ಟು ದೂರ ಓಡಾಡಿಬಿಟ್ರೆ ಡಿಸ್ಕನೆಕ್ಟ್ ಆಗಿಬಿಡ್ತದೆ, ಕೆಡು. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಬಳ್ಳಾರಿಯಿಂದ. ಹೇಳಿ ಅಮ್ಮ. ನಮ್ಮ ಅಣ್ಣನ ಮಗಳನ್ನ ನನ್ನ ಮಗ್ಗ ಕೇಳಿವಿ. ನಮ್ಮ ಅಣ್ಣನ ಮಗಳನ್ನ ನಮ್ಮ ಮಗ್ಗ ಕೇಳಿವಿ, ಅದು ಆತಾತ ಇಲ್ಲ ಅಂತ. ನಿಮ್ಮ ಅಣ್ಣನ ಮಗಳನ್ನ ಯಾರಿಗೆ ತಗೋತಾ ಇದ್ದೀರಿ? ನಮ್ಮ ಮಗ್ಗ. ನನ್ನ ಮಗನಿಗೆ ಮಾಡ್ಕೊಳ್ಳಿ. ಯಾಕೆ, ಏನು ಪ್ರಾಬ್ಲಮ್ ಇದೆ? ಅವ್ರ ಜಾತಕ ಸೆಟ್ ಆಗ್ತಾವಿಲ್ಲ ಅಂತ ಕೇಳೋಣ. ಸೆಟ್ ಆಗ್ತಿಲ್ವಾ? ಕೇಳೋಣಂತ ಫೋನ್ ಮಾಡಿ. ನಾನು ಹೆಂಗಮ್ಮ ಹೇಳಿ, ನಿಮ್ಮ ಮಗ ಜಾತಕ ಗೊತ್ತಿಲ್ಲ, ನಿಮ್ಮ ಮಗಳು, ನಿಮ್ಮ ಅಣ್ಣನ ಮಗಳು ಡೇಟ್ ಗೊತ್ತೈತೆ, ಜಾತಕ ಎಲ್ಲ ಗೊತ್ತಿಲ್ಲ. ಡೇಟ್ ಗೊತ್ತೈತಿ. ಡೇಟ್ ಗೊತ್ತಿದ್ರೆ ಪ್ರಯೋಜನ ಇಲ್ಲ. ನೋಡಿ, ಒಂದು ಜಾತಕ ಬರೀಬೇಕು ಅಂದರೆ ಹುಟ್ಟಿದ ಡೇಟ್ ಗೊತ್ತಾಗಬೇಕು. ಯಾವ ಸಮಯದಲ್ಲಿ ಹುಟ್ಟಿದ್ದೀರಾ ಅಂತ ಬರೆದಿಡಬೇಕು. ಯಾವ ಊರಲ್ಲಿ ಹುಟ್ಟಿದ್ದೀರಾ. ಒಬ್ಬ ಮನುಷ್ಯನ ಜಾತಕ ತಯಾರಿ ಮಾಡಬೇಕು ಅಂದರೆ ಹುಟ್ಟಿದ ಸ್ಥಳ, ಹುಟ್ಟಿದ ಟೈಮು ಮತ್ತು ಹುಟ್ಟಿದವ್ರು 3 ಇದ್ರೆ ಮಾತ್ರ ಜಾತಕ ಬರೆಯೋಕ್ಕೆ ಸಾಧ್ಯ.
ಅದಿಲ್ಲ ಅಂದರೆ ಇಲ್ಲವೇ ಇಲ್ಲ. ನೀವು ನಾಮ ನಕ್ಷತ್ರದಲ್ಲಿ ಯಾರಾದರೂ ಜ್ಯೋತಿಷ್ಯ ಹತ್ರ ಹೋಗ್ಬಿಟ್ಟು ನಿಮ್ಮ ಮಗನ ಹೆಸರು ನಿಮ್ಮ ಅಣ್ಣನ ಮಗಳ ಹೆಸರು ನಾಮ ನಕ್ಷತ್ರ ಕೇಳಿ ಸಾಳವಳಿ ಮಾಡಿಕೊಂಡು ಬರ್ತಾ ಇಲ್ವ ಅಂತ ಚೆಕ್ ಮಾಡಿ ಮದುವೆ ಮಾಡ್ಕೊಳ್ಳಿ ಅಮ್ಮ. ಏನೂ ಇಲ್ಲದ ನಾನು ಸುಮ್ಮನೆ ತಪ್ಪು ಹೇಳಿ ಅವ್ರ ಭವಿಷ್ಯ ಹಾಳು ಮಾಡಬಾರ್ದು. ನನಗೂ ಕರ್ಮ ಬರುತ್ತೆ, ನನಗೂ ದೋಷ ಬರ್ತದೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಿ? ಗುರುಗಳೇ ನಾವು ಹೊಸೂರಿನಿಂದ ಕಾಲ್ ಮಾಡ್ತಿದ್ದೀನಿ ಗುರುಗಳೇ. ಎಲ್ಲಿಂದ? ತಮಿಳ್ನಾಡು ಗುರುಗಳೇ. ತಮಿಳ್ನಾಡು. ಹೇಳಿ ಅಮ್ಮ, ಹೇಳಿ ಹೇಳಿ ಗುರುಗಳೇ, ನಂದು 2 ಪ್ರಶ್ನೆ ಇದೆ ಗುರುಗಳೇ. ಪ್ರಶ್ನೆ ಏನಂತಂದ್ರೆ, ನನ್ನ ಮಗಳು ತುಂಬಾ ಉಗುರು ಕಚ್ಚೋದು. ಮನೇಲಿದ್ದರೆ ನಾನು ಕಂಟ್ರೋಲ್ ಮಾಡ್ತೀನಿ, ಸ್ಕೂಲ್ಗೆ ಹೋದ್ರೆ ತುಂಬಾ ಉಗುರು ಕಚ್ಚೋದು. ಅದು ಉಗುರು ಕಚ್ಚದಂಕ ಹುಡುಗಿನ ಮೈಯೇ ಹಿಡಿತಲ್ಲ, ಊಟನೂ ತಿಂತಲ್ಲ ಗುರುಗಳೇ. ಇನ್ನೊಂದು ಪ್ರಶ್ನೆ, ಅವರು ಅತ್ತೆಗೆ ಒಂದು 5 ವರ್ಷದಿಂದ ಕಾಲು ಊದ್ಕೊಂಡ್ಬಿಟ್ಟೈತೆ. ಮುಖ ಏನು ಊದ್ಕೊಂಡಿಲ್ಲ, ಕೈ ಕಾಲೆಲ್ಲ ಅವ್ರ ಅತ್ತೆಗೆ, ನಮ್ಮ ಮಗಳವ್ರ ಅತ್ತೆಗೆ ತುಂಬಾ ಕೈ ಕಾಲು ಊದ್ಕೊಂಡಿದ್ದೆ, ಮುಖ ಮಟ್ಕು ಊದ್ಕೊಂಡಿಲ್ಲ. ಊಟ ಎಲ್ಲ ತಿಂತಾರೆ, ಓಡಾಡಕ್ಕಾಗಲ್ಲ. ತುಂಬಾ ಹಾಸ್ಪಿಟ್ಲ್ ಎಲ್ಲ ಓಡಾಡಿದ್ದಾರೆ ಅಂತ. ಅವ್ರಿಗೆ ಎಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂತ ಗುರುಗಳ. ಯೂರಿಕ್ ಆಸಿಡ್ ಇದೆ ಅಂದ್ಬಿಟ್ಟು ಎಲ್ಲ MEG ಹಾಸ್ಪಿಟ್ಲ್ ಎಲ್ಲ ಚೆಕ್ ಮಾಡಿದ್ದಾರೆ, ಟ್ಯಾಬ್ಲೆಟ್ ಕೊಡ್ತಾರೆ. ತಕ್ಷಣ ಅಮ್ಮ ಓಡಾಡಕ್ಕೆ ಆಗ್ತಲ್ಲ, ತುಂಬಾ ಕೈ ಕಾಲು ಊದ್ಕೊಂಡ್ಬಿಟ್ಟೈತೆ. ಸುಮಾರು 10 ವರ್ಷದಿಂದ ಕುಳಿಸ್ಕೊಂಡೆ ನೋಡ್ತಾವ್ರ ಗುರುಗಳು. ಕಿಡ್ನಿ ದೋಷ ಇದ್ದರೆ ಕೈ ಕಾಲು ಊದ್ಕೊಳ್ಳುತ್ತೆ, ಕೈ ತೊಡೆ ಮತ್ತು ಕಾಲ ಊದ್ಕೊಳ್ಳುತ್ತೆ. ಲುಂಬರಲ್ಲಿ L2 L3 ಮತ್ತು L5 ಇದಿಷ್ಟನ್ನು ಚೆಕ್ ಮಾಡಿ, ಈ ಪೆಲ್ವಿಕ್ ಫ್ಲೆಕ್ಸರ್ ಅಂತಾರೆ, ಅದನ್ನು ಚೆಕ್ ಮಾಡ್ಸೋಕ್ಕೆ ಹೇಳಿ. ಅದನ್ನು ಎಕ್ಸೆ ತೆಗೆಸಿ ಲುಂಬರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅನಿಸ್ತದೆ. 2 ಅವ್ರಿಗೆ ಗರ್ಭಕೋಶದಲ್ಲೂ ದೋಷ ಇದ್ದರೂ ಆ ಥರ ಬರ್ತದೆ. ಉಗುರು ಕಚ್ಚುತ್ತಿದ್ದರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ, ಇಲ್ಲ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ 1 ವಾರ ಬಿಡದ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಬೆರಳುಗಳಿಗೆಲ್ಲ ನಿಂಬೆಹಣ್ಣು ರಸ ಹಚ್ಚಬೇಕು, ರಾವು ಶಾಂತಿ. ನಿಂಬೆಹಣ್ಣು ಚುಚ್ಚಬೇಕು, ಹಿಂಗೆ ತೂತು ಮಾಡಿಬಿಟ್ಟು ನಿಂಬೆಹಣ್ಣು ಬೆರಳುಗಳಿಗೆ ಹಾಕಿದ್ರೆ ಆ ದೋಷ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ಹಾವೇರಿ ಜಿಲ್ಲೆ ಸವಣಂದ ಗುರುಜಿ. ನೀವು ಹೊರಗಡೆ ಬಂದು ಮಾತಾಡಿ, ಟಿ ವಿ ಇಲ್ದರ ಕಡೆ ಬಂದು ಮಾತಾಡಿ, ಏನು ಕೇಳಿಸ್ತಾ ಇಲ್ಲ ನನಗೆ. ಹಾಂ, ಈಗ ಕೇಳ್ತಾ ಇದೆ ಗುರುಜಿ. ಕೇಳುತ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾವೇರಿ ಜಿಲ್ಲೆ ಸವಣಂದ ಗುರುಜಿ. ಒಮ್ಮೆ ಕಾಲ್ ಮಾಡಿದ್ವಿ. ಹಾವೇರಿ ಜಿಲ್ಲೆ? ಹಾವೇರಿ ಜಿಲ್ಲೆಯಿಂದ. ನಮಗೆ ನೀವು ಕದರಮಂಡಲಿಗೆ ಕ್ಷೇತ್ರಕ್ಕೆ ಹೋಗಕ್ಕೆ ಹೇಳಿದ್ರಿ. ಎಲ್ಲಿದೆ? ಕದರಮಂಡಲಿಗೆ ಕ್ಷೇತ್ರಕ್ಕೆ ಹೋಗಕ್ಕೆ ಹೇಳಿದ್ರಿ. ಕದರಮಂಡಲ ಆಂಜನೇಯ. ಹಾಂ, ಹೋಗಕ್ಕೆ ಹೇಳಿದ್ರಿ. ಹೋಗ್ತಾ ಇದ್ದೀನಿ. ವಾರ ಬಾಳೆಹಣ್ಣು ಬೆಲೆ ಕೊಡಕ್ಕೆ ಹೇಳಿದ್ರಿ ಗುರುಜಿ. ಈಗ ಹೊಸದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದೆ, ಮೊಬೈಲ್ ಶಾಪ್ ಹಾಕ್ಬೇಕು ಅಂತಿದ್ದೇವೆ. ಅದಕ್ಕೆ ಅದು ಸೂಚನೆ ಕೊಟ್ಟಿದೆ, ಮೊಬೈಲ್ ಶಾಪ್ ಬಿಸ್ನೆಸ್ ಮಾಡಿ ಅಂತ. ಸೂಚನೆ ಆಂಜನೇಯ ಕೊಟ್ರಾ? ಇಲ್ಲ, ಮನೆಯಲ್ಲಿ. ಅಲ್ಲ, ಸೂಚನೆ ಕೊಟ್ಟರು ಅಂತ ಯಾರು ಕೊಟ್ಟರು? ನಮ್ಮಣ್ಣ ಹೇಳ್ತಾ ಇದ್ದಾರೆ ಹಾಕೋಣ ಅಂತ. ಮಾಡಿ ಅಂತನಾ? ನಿಮ್ಮದು ಯಾವ್ದು ರಾಶಿ ನಕ್ಷತ್ರ? ಸಿಂಹರಾಶಿ ಮಗ ನಕ್ಷತ್ರ. ಸಿಂಹರಾಶಿ ಮಕ ನಕ್ಷತ್ರ. ನೀವು ಬೇರೆಯವ್ರ ಹೆಸರು ಮಾಡಬೇಕು. ಇದು ಮೊಬೈಲು ಎಲೆಕ್ಟ್ರಿಕಲ್ ವರ್ಕ್ಸ್ ಗುರುಜಿ. ಸ್ಟೇಷನರಿ ಅಥವಾ ಚಾದ ಅಂಗಡಿ ECM ಮಾಡಬೇಕು ಅಂತ. ಪಾನ್ ಶಾಪು. ಇನ್ನೊಂದ್ಸಲ ಹೇಳಿ. ಸ್ಟೇಷನರಿ ಶಾಪರ, ಪಾನ್ ಶಾಪರ ಅಥವಾ ಚಾದ ಅಂಗಡಿ ಈ ಥರ ಮಾಡಬೇಕು. ಟೀ ಶಾಪ್. ಅದು ಮಾಡ್ಬೋದು. ಬೆಂಕಿ ನೋಡಿ, ಈ ಮೊಬೈಲು ಇದೆಲ್ಲ ಬರೋದು, ಎಲೆಕ್ಟ್ರಿಕಲ್ ವರ್ಕ್ಸ್ ಎಲ್ಲ ಬರೋದು ಮಂಗಳ ಗ್ರಹ ಚೆನ್ನಾಗಿರಬೇಕು. ಸಿಂಹರಾಶಿ ಆಗಿರೋದ್ರಿಂದ ನೀವೇನು ಮಾಡಬೇಕು, ಈ ಟೀ ಶಾಪು, ಸ್ಟೇಷನರೀಸು, ಆಮೇಲೆ ಜೊತೆಗೆ ಫ್ಯಾನ್ಸಿ ಐಟಮ್ಸು, ಇದನ್ನು ಮಿಕ್ಸ್ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಮಂಗಳೂರಿಂದ. ಮಂಗಳೂರಿಂದ, ಹೇಳಿ. ಹಲೋ ಹಲೋ, ಮಾತಾಡಿ. ಹಲೋ, ಮಾತಾಡಮ್ಮ, ಕೇಳಿಸ್ಕೊತಾ ಇದ್ದೀವಿ. ನಮಸ್ತೆ ಸರ್. ನಮಸ್ತೆ. ನಿಮ್ಮದು ಪ್ರೋಗ್ರಾಮ್ ಚಂದ ಮೂಡಿ ಬರ್ತಾ ಇದೆ. ಥ್ಯಾಂಕ್ಸ್ ಅಮ್ಮ. ಬೇಗ ಮಾತಾಡಬೇಕು, ಫಾಸ್ಟ್ ಅಮ್ಮ, ಕಾಲ್ ಕಟ್ ಆಗಿಬಿಡುತ್ತದೆ. ನೀವು ಪಟಾಪಟ. ಕೈಕಾಲು ನನಗೆ ನೋವು ಸರ್. ಕೈಕಾಲು ನೋವಾಗ್ತಾ ತುಂಬಾ ಬಚ್ಚುತ್ತದೆ, ನೋವು ಇದೆ ಸರ್. ಕೈಕಾಲು ನೋವಿದೆ ಅಂದರೆ ಮಡ್ಚಕ್ಕಾಗಲ್ವಾ? ಮಚ್ಚಕ್ಕೆ ಆಗತ್ತೆ, ಮತ್ತೆ ನೋವು ತುಂಬಾ. ಎಷ್ಟು ಏಜ್ ನಿಮ್ಗೆ? ಎಷ್ಟು ಏಜು? 48. ಮೆನ್ಸಸ್ ಕರೆಕ್ಟಾಗಿ ಆಗ್ತೀರಾ? ಹೌದು. ನಿಮಗೆ ಡಯಾಬಿಟಿಕ್ ಇದೆಯಾ? ಇಲ್ಲ, ಏನಿಲ್ಲ ಸರ್. ಒಂದ್ಸಲ ಆಮೇಲೆ ನೋಡಿ, ಯೂರಿಕ್ ಆ್ಯಸಿಡ್ ಎಷ್ಟಿದೆ ಅಂತ ಚೆಕ್ ಮಾಡಿಸಿ. ನಿಮ್ಮ ಬ್ಲಡ್ಡಲ್ಲಿ ಚೆಕ್ ಮಾಡಿಸ್ಬಿಟ್ಟು ಯೂರಿಕ್ ಆ್ಯಸಿಡ್ ಇತ್ತು ಅಂದರೆ ಆ ಥರ ಜಾಯಿಂಟ್ ಪೈನ್ಸು, ಮಂಡಿ ನೋವು, ಸೊಂಟ ಇದೆಲ್ಲ ಪ್ರಾರಂಭ ಆಗ್ತದೆ.
ದಿನ ಬೆಳಗ್ಗೆ ಎದ್ದು ನಿಂಬೆಹಣ್ಣು ರಸನ ಹಚ್ಚಿ ಬಾಡಿಗೆ ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ ಒಂದು ಅರ್ಧ ಮುಕ್ಕಾಲು ಗಂಟೆ 7 ದಿವಸ ಇಲ್ಲ 21 ದಿವಸ ಮಾಡಿದ್ರೆ ಇದು ಪರ್ಮನೆಂಟಾಗಿ ಕ್ಯೂರ್ ಆಗುತ್ತೆ. ಡಯಾಬಿಟಿಕ್ ಇಲ್ಲ ಅಂದರೆ ನಿಂಬೆಹಣ್ಣು ರಸನ ತೊಗೊಂಡು ಎಲ್ಲೆಲ್ಲಿ ಪೇನ್ ಇದು ಹಚ್ಬಿಟ್ಟು ಸೂರ್ಯನ ಬೆಳಕಲ್ಲಿ ಕೂತ್ಕೊಳ್ಳಿ. ವೈಟಮಿನ್ D3 ನಿಂಬೆಹಣ್ಣು ರಾಹು ಗ್ರಹ, ಅದರಲ್ಲಿ ಸೋಡಿಯಮ್ಮು, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್ ಇರ್ತದೆ. ಸೂರ್ಯನ ಬೆಳಕು ಅದ್ಮೇಲೆ ಬಿದ್ದಾಗ ಒಳಗಡೆ ಇರತಕ್ಕಂಥ ಬೋನ್ ನ್ಯಾರೋ ಮತ್ತು ಅಲ್ಲಿ ಜೆಲ್ಲೆಲ್ಲ ಸ್ಟ್ರೆಂತ್ ಆಗಿ ಪೇನ್ ರೆಡ್ಯೂಸ್ ಆಗುತ್ತೆ, ಇನ್ಫ್ಲಮೇಷನ್ ಕಮ್ಮಿ ಆಗುತ್ತೆ. ಅದರಿಂದ ಸೂರ್ಯ ಸ್ನಾನ ಮಾಡಬೇಕು. ಇದನ್ನು ಪ್ರತಿನಿತ್ಯ 7 ದಿನ 21 ದಿವಸ ಮಾಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೆಲವರಿಗೆ ಯೂಟ್ರಸಲ್ಲಿ ದೋಷ ಇದ್ದರೆ, ಯೂಟ್ರಸಲ್ಲಿ ಪ್ರಾಬ್ಲಮ್ ಇದ್ದರೆ, ಹೆಂಗಸರಿಗೆ ನಾ ಹೇಳ್ತಾ ಇರೋದು, ಗಂಡಸರಿಗೆಲ್ಲ, ಹೆಂಗಸರಿಗೆ ಯೂಟ್ರಸಲ್ಲಿ ದೋಷ ಇತ್ತು ಅಂದರೆ 40 ದಾಟಿದ ತಕ್ಷಣ ಆಯ್ತಾ ಬರ್ತದೆ. ಅದು ಮೆನೋಪಾಸ್ ಮುಟ್ಟು ನಿಲ್ಲೋ ಸಮಯ ಬಂದಾಗ ಕೆಲವರಿಗೆ ಬಾಡಿ ಪೇನ್ ಬರ್ತದೆ. ಇದು ತುಂಬ ಸೀರಿಯಸ್ ಅಲ್ಲ. ಇದನ್ನೊಂದು ಸಲ ಗ್ಯಾನಿಕಾಲಜಿಸ್ಟ್ ಹತ್ರ ಹೋಗಿ, ಲೇಡಿ ಡಾಕ್ಟರ್ ಹತ್ರ ಹೋಗಿ ಯೂಟ್ರಸಲ್ಲಿ ಏನು ಎಂಡೋಮೆಟ್ರಿಯಮು, ಮಯೋಮೆಟ್ರಿಯಮು, ಪೆರಿಮೆಟ್ರಿಯಮ್ ಎಲ್ಲ ಚೆಕ್ ಮಾಡಿಸಿ ಸರ್ವಿಕ್ಸ್ ಹೇಗಿದೆ ನೋಡಿಕೊಂಡು ಒಂದು ಡಯಾಗ್ನೋಸ್ ಮಾಡಿಸಿ ಅವರಿದೊಂದು ಸಜೆಷನ್ ತೊಗೊಳ್ಳೋದು ಒಳ್ಳೆಯದು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾರವಾರದಿಂದ. ಕಾರವಾರದಿಂದ, ಹೇಳಿ ಅಮ್ಮ. ನಮ್ಮ ಮನೆಯವರು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾರೆ. ವಿಚಿತ್ರ ಅಂದ್ ಯಾವ ಥರ? ಅಂದ್ರೆ ಒಂದು ಸ್ತ್ರೀಯಿಂದ ನಮಗೆ ತ್ರಾಸ ಕೊಡ್ತಾ ಇದ್ದಾನೆ. ಅದು ವಿಧವಾ ಸ್ತ್ರೀ. ಅದ್ರ ಸಲುವಾಗಿ ನಾನು ಇದ್ರ ಬಗ್ಗೆ ಕೇಳ್ಬೇಕಂತ ಫೋನ್ ಮಾಡಿದ್ದೀನಿ. ನಿಮ್ಗೆ ಹೆಂಗೆ ಗೊತ್ತಾಯ್ತು ನಿಮ್ಮ ಯಜಮಾನ ಒಬ್ಬ ವಿಧವಾ ಸ್ತ್ರೀ ಜೊತೆ ಇದ್ದಾರೆ ಅಂತ? ಕಣ್ಣಾರೆ ಕಂಡಿದ್ದೀನಿ, ಫೋನಲ್ಲಿ ನೋಡಿದ್ದೀನಿ, ಮಾತಾಡಿದ್ ನೋಡಿದ್ದೀನಿ. ಏನೋ ಒಂದು ಫ್ರೆಂಡ್ಶಿಪ್ಪಲ್ಲಿ ಮಾತಾಡ್ಬೋದು. ಇಲ್ಲ ಇಲ್ಲ, ರೂಮ್ ಅಲ್ಲಿ ನಾನೇ ಕಣ್ಣಾರೆ ನೋಡಿದ್ದೀನಿ. ಪೊಲೀಸ್ ಕೇಸ್ ಆಗಿದೆ, ಎಲ್ಲ ಆಗಿದೆ. ನಿಮ್ಮನೆಲ್ಲ? ಮನೇಲಲ್ಲ, ಲಾಡ್ಜಲ್ಲಿ. ಲಾಡ್ಜಲ್ಲಿ, ಓಕೆ. ಕಂಪ್ಲೇಂಟ್ ಎಲ್ಲ ಮಾಡಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಆಯ್ತಾ? ಎಲ್ಲ ಆಗಿದೆ, ಆದ್ರೂ ಅವ್ರು ಬಿಡ್ತಾ ಇಲ್ಲ. ಇದು ಹೇಳಿ. ಹಲೋ, ಹಾ ಹೇಳಿ. ಇವಾಗೇನು ನಿಮ್ಮ ಗಂಡ ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದಾರಾ? ಇಲ್ಲ, ಅವರು ಗೊತ್ತಿಲ್ಲ, ಒಟ್ಟಿಗೆ ನೀ ಬೇಡ ಅಂತಾನೆ ಹೇಳ್ತಾ ಇದ್ದಾರೆ ಪ್ರತಿ ಸಲನು. ಆದ್ರೆ ನಮ್ಮನ್ನು ನೋಡ್ತಾ ಇದ್ದಾರೆ, ಅವರನ್ನು ಎಲ್ಲಾನು ನೋಡ್ತಾ ಇದ್ದಾರೆ. ನಿಮ್ಗೆ ಊಟ ತಿಂಡಿ ಮತ್ತೆ ಮನೆಯಲ್ಲ ಸಂಸಾರ ಚೆನ್ನಾಗಿ ನೋಡ್ಕೋತಾರಾ? ಹೌದು. ಮಕ್ಕಳಿದಾರಾ? ಮಕ್ಕಳಿದ್ದಾರೆ, ಇಬ್ರು. ಓಕೆ. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ 42. ಅಲ್ಲ, ನಿಮ್ಮ ಮಕ್ಕಳಿಗೆ? ಮಕ್ಕಳಿಗೆ 18. ಒಂದು ಹುಡುಗಿಗೆ 19 ವರ್ಷ, ಒಂದು ಹುಡುಗನಿಗೆ 17. ಇಷ್ಟು ವಯಸ್ಸಿರೋ ಮಕ್ಕಳಾದ್ಮೇಲೆ ನಿಮ್ಮ ಯಜಮಾನ್ಗೆ ಯಾಕೆ ಸವಾಸ ಹೋಗ್ತಾ ಇದ್ದಾರೆ? ಗೊತ್ತಿಲ್ಲ ಗುರುಜಿ. ನಿಮ್ಮಲ್ಲಿ ಎಲ್ಲರೂ ನಿಮ್ಮ ಊರಿನಲ್ಲಿ ಕಾಳಿ ದೇವಸ್ಥಾನ ಇದೆಯಾ? ಹಾ, ಗಿಂಡಿ ಇದೆ, ಭೂದೇವಿ ಇದೆ, ಚೌಡಮ್ಮ ಇದೆ. ಚೌಡೇಶ್ವರಿ. ಹೋಗಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ಮ ಯಜಮಾನ್ರ ಹೆಸರು ಮತ್ತು ಆಕೆ ಹೆಸರು ಗೊತ್ತಾ? ಹೌದು, ಗೊತ್ತು. ಎರಡೂ ಕೈಲಿ ಬರೆದುಬಿಟ್ಟು ವೀಳ್ಯದೆಲೆ ಮೇಲೆ ಒಂದು ಇಂಕಲ್ಲಿ ಅಥವಾ ಕುಂಕುಮ ಅದ್ರಲ್ಲಿ ನೀರು ಹಚ್ಬಿಟ್ಟು ಕುಂಕುಮದಲ್ಲಿ ಬರೆದುಬಿಟ್ಟು ಒಂದು ಕೈಲಿಟ್ಕೊಂಡು 108 ಸುತ್ತ ಪ್ರದಕ್ಷಿಣೆ ಮಾಡಿ ಆ ವೀಳ್ಯದೆಲೆ ಎಲೆನ ಆ ದೇವ್ರ ಮುಂದೆ ಪಾದದಲ್ಲಿ ಇಟ್ಬಿಡಕ್ಕೆ ಹೇಳಿ. ಆಗ ಇದಕ್ಕೆ ವಿದ್ವೇಷಣ ನಾಗವಲ್ಲಿ ಪ್ರಯೋಗ ಅಂಥೇಳಿ. ವಿದ್ವೇಷಣ ಅಂದರೆ ನಿಮ್ಮ ಗಂಡನಿಗೂ ಆಕೆಗೂ ಬರೋಲಾಗ ಅವ್ರವರೇ ಗಲಾಟೆ ಮಾಡ್ಕೋತಾರೆ, ಅವ್ರವರೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಬಿಟ್ಬಿಟ್ಟು ಕೊನೆಗೆ ಕಟ್ಕೊಂಡಿರೋಳೆ ಗತಿ ಅಂತೇಳಿ ನಿಮ್ಮ ಹತ್ರ ಬರ್ತಾರೆ. ಇದನ್ನು ಒಂದು 21 ದಿವಸ ಬಿಡದೆ ಮಾಡಿ. ನಿಮ್ಮ ವೀಳ್ಯದೆಲೆ ಮೇಲೆ ನಿಮ್ಮ ಗಂಡನ ಹೆಸರು, ಆ ವಿಧವಾ ಸ್ತ್ರೀಯ ಹೆಸರು ಎರಡನ್ನೂ ಬರೆದುಬಿಟ್ಟು 108 ಪ್ರದಕ್ಷಿಣೆ ಮಾಡಿ ಭಟ್ರ ಕೇಳ್ಕೊಡಿ, ಪುರೋಹಿತರು ಕೇಳ್ಕೊಟ್ಟು ದೇವಿ ಪಾದ ಹತ್ರ ಇಡಕ್ಕೆ ಹೇಳಿ, ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. 21 ದಿವಸ ಮಾಡಿ 22ನೇ ದಿನಕ್ಕೆ ಅವರವರೇ ಗಲಾಟೆ ಮಾಡಿಕೊಂಡು ಅವರವರೇ ಪ್ರಾಬ್ಲಮಾಗಿ ಹೊರಗೆ ಬರ್ತಾರೆ. ಇದು ನನ್ನ ಕಡೆಯಿಂದ ಕೊಡೋ ಒಂದು ನಾಗವಲ್ಲಿ ತಂತ್ರ ಪ್ರಯೋಗ ಅಂತ ಮಾಡಿ. ಭಾಳ ಸಂತೋಷ, ಒಳ್ಳೆಯದಾಗಲಿ. ಹಲೋ ಹಲೋ ಗುರುಗಳೇ, ನನ್ನ ಹೆಸರು ಶೀಲಾ ಅಂತ. ಶ್ರೀರಂಗಪಟ್ಟಣದಿಂದ ಫೋನ್ ಮಾಡ್ತಿರೋದು. ಶ್ರೀರಂಗಪಟ್ಟಣದಿಂದ, ಹೇಳಿ ಅಮ್ಮ. ಗುರುಗಳೇ, ನಂಗೆ ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ, ಅಂದ್ರೆ ನರ ದೌರ್ಬಲ್ಯ, ನಡೆಯಕ್ಕಾಗಲ್ಲ, ನಡೆದ್ರೆ ಬ್ಯಾಲೆನ್ಸ್ ಇರಲ್ಲ. ನಮ್ ತಾಯಿ ಇತ್ತು, ಅವರು ಸತ್ತೋಗಿ 15 ವರ್ಷ ಆಯ್ತು. ಅವ್ರಿಗೆ ಸ್ಟ್ರೋಕ್ ಆಗಿ ತೀರೋದ್ರು. ತಾಯಿಯಿಂದ ಬಂದಿರೋದು ನಂಗೆ ಅನುವಂಶಿಕ ಕಾಯಿಲೆ ಅಂತ. ಇಂಗ್ಲಿಷ್ ಅಲ್ಲಿ ಮೆಡಿಸನ್ ಇಲ್ಲ ಇದಕ್ಕೆ, ಬರೀ ಆಯುರ್ವೇದಿಕ್ ಅಲ್ಲಿ ಮಾತ್ರ ಮಾಡಿಸ್ತಾ ಇದೀನಿ, ಆದ್ರೂ ಸ್ಟ್ರೆಂತ್ ಇಲ್ಲ ಗುರುಗಳೇ. ತಲೆ ಕೂತಾಗ, ನಿಂತಾಗ, ಮಲಗಿದ್ದಾಗ, ಕಣ್ಣು ಮುಚ್ಕೊಂಬನಿಗೆ ತಲೆ ಸುತ್ತುತ್ತಾ?
ಆ ತರ ಇಲ್ಲ ಗುರುಗಳೇ, ಅಂದ್ರೆ ನಡಿಬೇಕಾದ್ರೆ ದೂರ ಆಡ್ದಂಗ ಆಗೋದು. ಅದಕ್ಕೆ ಪೆಲ್ವಿಕ್ ರೀಜನಲ್ಲಿ ಪ್ರಾಬ್ಲಮ್ ಇರ್ತದೆ. ನಮ್ಮ ಹೊಟ್ಟೆ ಮತ್ತು ಕಾಲು ಇದು ಮಧ್ಯದಲ್ಲಿ ಒಂದು ಪೆಲ್ವಿಕ್ ಅಂತ ಒಂದು ಮೂಳೆ ಇದೆ, ಬೋನ್ ಇದೆ, ಅದರಲ್ಲಿ ಬ್ಯಾಲೆನ್ಸ್ ಇಲ್ಲ, ಅದಕ್ಕೆ ನಿಮಗೆ ತೂರಾಡ್ದಂಗೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ನೀವು ಹೆಚ್ಚೆಚ್ಚಿಗೆ ನಿಂಬೆಹಣ್ಣು ರಸದಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ಸೌತೆಕಾಯಿ ಹೆಚ್ಚಿಗೆ ತಿನ್ನಬೇಕು. ಮೂರನೇದು ನಿಮಗೆ ವಾತ ಪಿತ್ತ ಕಫ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ತ್ರಿಫಲ ಅಂತ ಒಂದು ಔಷಧಿ ಸಿಗುತ್ತೆ ಅಂಗಡಿನಲ್ಲಿ, ಆಯುರ್ವೇದ ಮೆಡಿಕಲ್ ತ್ರಿಫಲ ಅಂತೇಳಿ, ತ್ರಿಫಲ ಚೂರ್ಣ ಅಥವಾ ಟ್ಯಾಬ್ಲೆಟ್ಸ್, ಅದನ್ನು ದಿನ ಬೆಳಗ್ಗೆ ಮತ್ತು ರಾತ್ರಿ ತಗೊಳ್ಳಿ. ಇದು ಮೆಡಿಷನ್ನು, ಗ್ರಹ ಶಾಂತಿ. ಇನ್ನೊಂದು ನಿಮ್ಮೂರಲ್ಲೇ ಕ್ಷಣಾಂಬಿಕಾ ದೇವಿ ಅಂತ ಒಂದು ದೇವಸ್ಥಾನ ಇದೆ. ಈ ಬಸ್ ಸ್ಟ್ಯಾಂಡಿಂದ ಒಳಗೆ ಹೋಗ್ಬೇಕಾದ್ರೆ, ಶ್ರೀರಂಗಪಟ್ಟಣಕ್ಕೆ ಒಳಗೆ ಹೋಗ್ಬೇಕಾದ್ರೆ ಕ್ಷಣಾಂಬಿಕಾ ದೇವಿ, ನಿಮಿಷಾಂಬ ಕ್ಷಣಾಂಬ ಅಂತೇಳಿ, ನಿಮಿಷಾಂಬ ಆ ಕಡೆ ಇದೆ, ಕ್ಷಣಾಂಬಿಕೆ ನಿಮ್ಮ ಮೈನ್ ರೋಡ್ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲೇ ಮೊದಲನೇ ಸಿಗುತ್ತೆ. ಇಲ್ಲಿ ಬಸ್ ಸ್ಟ್ಯಾಂಡಿಂದ ಹೋದ ತಕ್ಷಣ ಬಹಳ ಹಳೆಯ ದೇವಸ್ಥಾನ, ಸಾವಿರಾರು ವರ್ಷದ್ದು. ಆ ಕ್ಷಣಾಂಬಿಕಾ ದೇವಿಗೆ ಹೋಗಿ ಅಲ್ಲಿ ಚಕ್ರ ಇದೆ, ಆ ಚಕ್ರಕ್ಕೆ ನಿಮ್ಮ ಹೆಸರು ಹೇಳಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ವಂಶಪಾರಂಪರ್ಯ ಶಾಪಗ್ರಸ್ತ ಸ್ತ್ರೀಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ದೋಷ ಮಾಡಿದರೆ, ಓಜ್ಜಂದಲ್ಲಿ ನಿಮ್ಮ ಗೋತ್ರದಲ್ಲಿ ಯಾರಿಗಾರು ಆತ್ಮಹತ್ಯೆ ಮಾಡ್ಕೊಳ್ಳೋ ಥರ ಮಾಡಿದರೆ, ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ ಅವ್ರಿಗೆ ತೊಂದರೆ ಪ್ರೇರೇಪಣೆ ಮಾಡಿದರೆ ಈ ದೋಷ ಬರ್ತದೆ. ಇದು ನಿಮ್ಮ ತಾಯಿಗಿತ್ತು, ನಿಮ್ಮ ಅಜ್ಜಿಗೂ ಇರ್ತದೆ, ನಿಮಗೂ ಇದೆ, ನಿಮ್ಮ ಮಗಳಿಗಿದ್ರೂ ಬರ್ಬೋದು. ನಿಮ್ಮ ಮಗಳು ಏನಾರು ಇದ್ದರೆ ಕ್ಷಣಾಂಬಿಕಾ ದೇವಿ ಅಂತೇಳಿ, ಅದು ಮೇನ್ ರೋಡಲ್ಲೇ ದೇವಸ್ಥಾನ, ಹಳೆಯ ದೇವಸ್ಥಾನ, ಹೋಗಿ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ತ್ರಿಫಲ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತೊಗೊಳ್ಳಿ. ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ತ್ರಿಫಲ ಅಂತ ಒಂದು ಟ್ಯಾಬ್ಲೆಟ್ ಕ್ಯಾಪ್ಸೂಲ್ ಸಿಗ್ತದೆ, ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ ಗುರುಗಳ. ನಮಸ್ತೆ, ಯಾವರಿಂದ ಕಾಲ್ ಮಾಡ್ತೀರಿ? ನಾವು ಬಿಜಾಪುರದಿಂದ ಗುರುಗಳ, ಬಿಜಾಪುರ ಮಾಡ್ತೀವ್ರಿ. ಬಿಜಾಪುರ, ಹೇಳಿ ಗುರುಗಳ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ನಿಮ್ ಜೊತೆಗೆ, ತುಂಬಾ ಖುಷಿ ಆಗ್ತೀರಾ ಕೇಳಿ. ಹೇಳಿ 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 ಗುರುಗಳೇ. ನಮ್ಮೂರ ಹತ್ರ ಒಂದು ದೇವರೈತೆ, ಅದು ಮಕ್ಳು ಇರೋಲ್ಲ ಗುರುಗಳ, ಅವ್ರಿಗೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ಆ ಭಗವಂತ ನಾವು ಭಕ್ತಿಯಿಂದ ಅವ್ರು ಹೇಳಿದ ತರ ಮಾಡಿದ್ರೆ ಖಂಡಿತ ಮಕ್ಕಳು ಕೊಡ್ತಾನೆ ಅಂತ ಪುಣ್ಯಾತ್ಮ ದೇವಸ್ಥಾನ ಐತೆ ಗುರುಗಳೇ. ದೇವರ ಹೆಸರೇನು? ಅಮೋಘ ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು. ಅಮೋಘ ಸಿದ್ದೇಶ್ವರ. ಹ್ಞೂ ಗುರುಗಳೇ, ನೀವು ಈ ಕಡೆಗೆ ಏನಾದ್ರು ಬರೋದಾದ್ರೆ ನಂಗೆ ಫೋನ್ ಮಾಡಿದ್ರೆ ನಾನೇ ಕರ್ಕೊಂಡೋಗಿ ಗುರುಜವ್ರನ್ನ ನಿಮ್ಗೆ ಭೇಟಿ ಮಾಡ್ತೀನಿ ಗುರುಗಳೇ. ನಿಮ್ಮ ಫೋನ್ ನಂಬರ್ನ ನಾವು ಬರ್ಕೋತೀವಿ. ಹ್ಞೂ ಗುರುಗಳೇ. ನಿಮ್ಮ ಹೆಸರೇನಂದ್ರಿ? ಮಹಾಂತೇಶ್ ಅಂತ ಗುರುಗಳೇ. ಮಹಾಂತೇಶ್ ಅವರೇ, ಅಮೋಘ ಸಿದ್ದೇಶ್ವರ ಬಿಜಾಪುರದಿಂದ ಎಷ್ಟು ದೂರ ಆಗತ್ತೆ? ಅಂದ್ರೆ ಇದು ಬಾಗಲಕೋಟೆ ಹತ್ರ ಆಗುತ್ತೆ ಗುರುಗಳೇ. ನಾವು ಇಲ್ಲಿ ಸೆಂಟ್ರಲ್ ಇದ್ವಿ. ನೀವು ಬರೋದಾದ್ರೆ ನಾನು ಒಂದ್ಸರಿ ಹೋಗಿ, ನೀವು ಒಂದ್ ವಾರ ಅಡ್ವಾನ್ಸ್ ಹೇಳಿದ್ರೆ ಗುರುಗಳೇ, ನಾವು ಗುರುಜರ ಹತ್ರ ಮಾತಾಡಿ ಈ ತರ ಗುರುಗಳು ಬರ್ತಾರೆ ಅಂತ ಹೇಳಿ ನಿಮ್ಗೋಸ್ಕರ ಕಾಯ್ತಿರ್ತೀನಿ. ನೀವು ಬಂದ ತಕ್ಷಣ ಅವ್ರಿಗೆ ನಿಮ್ಗೆ ಭೇಟಿ ಮಾಡ್ತೀನಿ. ಖಂಡಿತ 100% ಮಕ್ಕಳು ಕೊಟ್ಟೆ ಕೊಡ್ತಾನೆ ಭಗವಂತ. ಇದು ಯಾವ ಊರದು ಹೆಸರು? ಸಿರುಗುಪ್ಪೆ ಅಂತ ಹೇಳ್ಬಿಟ್ಟು ಗುರುಗಳೇ. ಎಂತದು? ಸಿರುಗುಪ್ಪೆ ಅಂತ ಹೇಳಿ. ಸಿರುಗುಪ್ಪೆ. ಹ್ಞೂ ಹ್ಞೂ ಗುರುಗಳೇ. ಸಿರುಗುಪ್ಪೆ ಬಾಗಲಕೋಟೆ ತಾಲೂಕಾ? ಹಾ ಗುರುಗಳೇ, ಬಾಗಲಕೋಟೆ ತಾಲೂಕು. ಅದು ಅವ್ರು ಹೇಳಿದ ಸ್ವಲ್ಪ ಮೆಡಿಸಿನ್ ಕೊಡ್ತಾರೆ ಗುರುಗಳೇ, ನೋಡ್ಬಿಟ್ಟು ಅವ್ರು ಹೇಳ್ತಾರೆ. ಅವ್ರು ಹೇಳಿದ ತರ ನಾವು ನಡ್ಕೊಂಡ್ಬಿಟ್ರೆ 100% ಮಕ್ಕಳು. ಅದು ಗುರುಗಳೇ, ಇನ್ನೊಂದು ಗಂಡು ಮಗು ಬೇಕಂದ್ರೆ ಗಂಡು ಮಗುನೇ ಕೊಡ್ತಾನೆ ಭಗವಂತ ಅಂತ ಪುಣ್ಯಾತ್ಮ. ಬಹುಶಃ ನೀವು ಕೇಳಿರಕ್ಕಿಲ್ಲ ಗುರುಗಳೇ. ಅದಕ್ಕೆ ನನ್ನ ಆಸೆ ಏನು ಅಂದ್ರೆ ಒಂದ್ಸಾರಿ ಆ ಗುರುಗಳನ್ನ ನಿಮ್ಮನ್ನ ಭೇಟಿ ಮಾಡಿಸ್ಬೇಕು ಅಂತ ಆಸೆ ಗುರುಗಳೇ, ಒಂದು ಮಹದಾಸೆ ನಂದು. ಆಯ್ತು, ಆ ಕಡೆ ಯಾವಾಗ್ಲಾದ್ರು ಬಂದಾಗ ನಾವು ಮೀಟ್ ಮಾಡ್ತೀವಿ. ನಿಮ್ಮ ಹೆಸರು ಮಹಾಂತೇಶ್ ಅಲ್ಲ, ನಿಮ್ಮ ನಂಬರ್ ನಾವು ನೋಟ್ ಮಾಡ್ಕೊಳ್ತೀವಿ, ಮೀಟ್ ಮಾಡ್ತೀವಿ. ಒಳ್ಳೇದಾಗಲಿ. ಇವತ್ತು ವಿಜ್ಞಾನಕ್ಕೂ ಮೀರಿದಂಥ ಒಂದು ಶಕ್ತಿ ಇದೆ, ಅದೇ ದೈವಶಕ್ತಿ. ಇವತ್ತು ಎಷ್ಟೇ ಟಾನಿಕ್ಕು, ಮಾತ್ರೆ, ಇಂಜೆಕ್ಷನ್ನು, IVF ಮಾಡಿಸಿದ್ರು ಕೂಡ ಮಕ್ಕಳಾಗ್ತಿಲ್ಲ ಅವ್ರಿಗೆ, ಕಾಳಸರ್ಪ ದೋಷ ಇದ್ದಾಗ. ಅಮೋಘ ಸಿದ್ದೇಶ್ವರ ಸ್ವಾಮಿ ಬಹುಶಃ ಅವರು ಒಂದು ಶಿವನ ಅಂಶ ಆಗಿರೋದ್ರಿಂದ ಅಥವಾ ಸುಬ್ರಹ್ಮಣ್ಯ ಅಂಶ ಅವತಾರ ಆಗಿರೋದ್ರಿಂದ ಸಂತಾನಕ್ಕೆ ಅಧಿಪತಿ ಕುಜಗ್ರಹ. ಅವರು ಕುಜನ ಶಕ್ತಿ ಜಾಸ್ತಿ ಇರ್ಬೋದು ಅವರಲ್ಲಿ. ಅಮೋಘ ಸಿದ್ದೇಶ್ವರ ಅವರು ಬದುಕಿದ್ದಾಗ ಅವರಲ್ಲಿ ಮಂಗಳಗ್ರಹಕ್ಕೆ ಸಂಬಂಧಪಟ್ಟಂಥ ಧ್ಯಾನ, ಜಪ, ತಪ ಎಲ್ಲ ಮಾಡಿರ್ತಾರೆ. ಆದ್ದರಿಂದ ಅವ್ರ ಹತ್ರ ಹೋದಾಗ ಕುಜದೋಷ ಅಥವಾ ಕಾಳಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತ ಕಾಣುತ್ತೆ. ಇದು ಒಂದೊಳ್ಳೆ ಪುಣ್ಯಕ್ಷೇತ್ರ. ಮೀಟ್ ಮಾಡೋಣ ಯಾವಾಗಲಾದ್ರು ಒಂದು ಸಲ. ಭಾಳ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಮ್ಮೆಲ್ಲ ವೀಕ್ಷಕರಿಗೂ ಇದು ಗೊತ್ತಾಗ್ತಿದೆ. ಧನ್ಯವಾದಗಳು. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ಮಹ, ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದ ಗುರುಗಳೇ. ಬೆಂಗಳೂರಿಂದ, ಹೇಳಿ ಅಮ್ಮ. ನನ್ನ ಮಗಳಿಗೆ ಎಲ್ಲಾ ವಿದ್ಯೆ ಎಲ್ಲವೂ ಇದ್ದು ಯಾವುದು ಮುಂದೆ ಹೋಗ್ತಾ ಇಲ್ಲ. ಯಾವುದಕ್ಕೂ
ಎಲ್ಲದಕ್ಕೂ ಅಡೆತಡೆ ಆಗ್ತಾ ಇದೆ. ಏನು ಓದಿದ್ದಾರೆ? MBA ಆಗಿದೆ, ಮತ್ತೆ ನರ್ಸರಿ ಟೀಚರ್ಸ್ ಟ್ರೈನಿಂಗ್ ಆಗಿದೆ, ಸಂಗೀತ ಜೂನಿಯರ್ ಸೀನಿಯರ್ ಎಲ್ಲ ಆಗಿದೆ. ಅದು ಟ್ರೈ ಮಾಡಿ ಮಾಡಿ ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾಳೆ. ಮದ್ವೆನೂ ಆಗಿದೆ, ಮಕ್ಕಳು ಇದ್ದಾರೆ 2. ಮನೆಯಲ್ಲೂ ಸಂಗೀತ ಕ್ಲಾಸ್ ಎಲ್ಲ ಮಾಡ್ತಾಳೆ. ಆದ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ಒಂದು ಚೂರ್ ಮೇಲ್ ಬರ್ತಾಳೆ ಅನ್ನೋದ ತಡೆ ಆಗ್ತಾ ಇದೆ. ಮುಂದೆ ಹೋಗಕ್ಕಾಗಲ್ಲ ಅಂದ್ರೆ ಏನ್ ಅರ್ಥ? ಏನಾಗ್ಬೇಕು? ಏನ್ ಬೈಕೆ ಅವ್ರದ್ದು? ಅವಳು ಒಳ್ಳೆ ಮುಂದೆ ಬರ್ಬೇಕು ಅಂತ ಇದೆ. ಮಕ್ಕಳನ್ನು ಮುಂದೆ ತರ್ಬೇಕು. ಮಗು ಒಂಚೂರು ನಿಮ್ಮ ಹತ್ರ ಕರ್ಕೊಂಡ್ ಬಂದಿದ್ದೆ ನಾನು ಒಂದ್ಸಲ. ಮಗು ಒಂದು ದೃಷ್ಟಿ ಎಲ್ಲ ತೆಗ್ಸಿದ್ರಿ. ಅದು ಮಗು ಒಂಚೂರು ಹಠ ದೊಡ್ಡವನು. ಅದೇ ಅವಳನ್ನ ನೋಡ್ಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಅಂತ ಅವಳು. ಅಲ್ಲಮ್ಮ, ಮತ್ತೆ ಮಕ್ಕಳಿಂದ ನೋಡ್ಕೋಬೇಕಲ್ಲಮ್ಮ. ಮಕ್ಕಳು ಬೆಳೆಯೋವರೆಗೂ ಮೆಚುರಿಟಿ ಬರೋವರೆಗೂ ತಾಯಿ ನೋಡ್ಕೊಳ್ಬೇಕು. ಹೇಗೂ ಸಂಗೀತ ಪಾಠ ಮಾಡ್ತಿದಾರ ಮಾಡಲಿ. ಕೆಲವರಿಗೆ ತಾವು ಫೇಮಸ್ ಆಗೋಕ್ಕಾಗಲ್ಲ, ಶಿಷ್ಯರಿಂದ ಫೇಮಸ್ ಆಗೋ ಸಾಧ್ಯತೆ ಉಂಟು. ಶಿಷ್ಯ ಚೆನ್ನಾಗಿ ರೆಡಿ ಮಾಡಿದ್ರೆ ಗುರುವಿನ ಹೆಸರು ಪ್ರಖ್ಯಾತವಾಗ್ತದೆ. ಅದರಿಂದ ಅವರು ದಿನ ಗುರುಕ್ಷೇತ್ರ ಓದಕ್ಕೆ ಹೇಳಿ, ಔದುಂಬೃಕ್ಷ ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿ. ಗುರುಬಲ ಚೆನ್ನಾಗಿತ್ತು ಅಂತಂದರೆ, ಗುರುವಿನ ಆಶೀರ್ವಾದ ಇತ್ತು ಅಂದರೆ ಜಗತ್ ವಿಖ್ಯಾತರಾಗ್ತಾರೆ, ಪ್ರಸಿದ್ಧರಾಗ್ತಾರೆ. ಅದು ಇರಬೇಕು ಅವ್ರ ಜಾತಕದಲ್ಲಿ. ಅವ್ರದ್ದು ಇಲ್ಲ ಅಂದರೆ ಈ ಥರ ಎಲ್ಲ ಇರುತ್ತೆ, ಮುಂದುವರಿಯಕ್ಕಾಗಲ್ಲ. ದಿನನಿತ್ಯ ಗುರುಕ್ಷೇತ್ರ ಪಾರಾಯಣ ಮಾಡಲಿ, ಔದುಂಬೃಕ್ಷ ಪ್ರದಕ್ಷಿಣೆ ಮಾಡಲಿ. ಭಾಳ ಸಂತೋಷ, ಕರೆ ಮಾಡೋಕ್ಕೆ ಧನ್ಯವಾದಗಳು. ನಾವು ದಿಢೀರ್ನೇ ಫೇಮಸ್ ಆಗೋಕ್ಕಾಗಲ್ಲ, ಯಾಕೆಂದರೆ ನಮ್ಮಲ್ಲಿ ಆ ಒಂದು ಶಕ್ತಿ ಇರಬೇಕು. ಎಷ್ಟು ಸಾಧನೆ ಮಾಡ್ತೀವೋ, ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಜಪ ತಪ ಯಾವುದೇ ಇರಲಿ, ಸಂಗೀತ ಇರ್ಬೋದು, ಯಾವುದೇ ಕ್ಷೇತ್ರ ಆಗಿರಲಿ, ನಮ್ಮ ಸಾಧನೆ ನಮ್ಮ ಶ್ರದ್ಧೆನೇ ಮೇಲಕ್ಕೆತ್ತುತ್ತೆ, ಪ್ರಖ್ಯಾತ ಮಾಡ್ತದೆ. ಅದಕ್ಕಾಗಿ ಸಪ್ರೇಟ್ ಏನು ಪರಿಹಾರ ಮಾಡೋ ಅವಶ್ಯಕತೆ, ಅದು ಗುರುವಿನ ಅನುಗ್ರಹ ಬೇಕು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಕಾಲ್ ಮಾಡ್ತಿದ್ದೀವಿ. ದಾವಣಗೆರೆಯಿಂದ, ಹೇಳಿ ಅಮ್ಮ. ಹಲೋ ಹಲೋ, ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಮತ್ತೆ ನಮ್ಮ ಮನೇಲಿ ನಮ್ಮ ಆಸ್ತಿ ಹೆಸರಿಗಿಲ್ಲ. ಆಸ್ತಿ ನಮ್ಮ ಮನೇಲಿ ಹೆಸರಿಗಿಲ್ಲ ನಮ್ದು. ಅದಕ್ಕೋಸ್ಕರ ಹೋರಾಡ್ತಿದೀವಿ, ಅದು ನಮ್ಮ ಹೆಸರಿಗೆ ಬರುತ್ತಾ ಅಂತ. ಯಾರ ಆಸ್ತಿ ಅದು? ನಮ್ದೇ, ನಮ್ಮ ತಂದೆಯರ್ದು. ನಿಮ್ಮ ತಂದೆದು. ಮತ್ತೆ ನಿಮ್ಗೂ ಬರ್ದು ಇನ್ಯಾರಿಗೆ ಬರ್ತೀವಿ? ಇನ್ಯಾರು ಬೇಕು ಅಂತ ಇದ್ದಾರೆ? ಅಂದ್ರೆ ನಮ್ಮ ಅಜ್ಜಂದು, ನಮ್ಮ ಅಪ್ಪಾಜಿಯ ಅಪ್ಪಾಜಿದು. ಆಯ್ತು. ಅವರು ಮನೇಲಿ ನಮ್ಮ ಅಪ್ಪಾಜಿ ತಂಗಿರು ಅಕ್ಕರು ಇದಾರೆ. ಅವರು ನಮಗ್ ಬೇಕು ಅಂತ ತುಂಬಾ ಒದ್ದಾಡ್ತಿದ್ದಾರೆ. ಅದಕ್ಕೋಸ್ಕರ ಅವರು ಇದು ಮಾಡ್ತಿದಾರೆ, ನಾವ್ ಇದು ಮಾಡ್ತಿದ್ವಿ. ಅದಕ್ಕೆ ನಮಗ್ ಬರುತ್ತಾ ಇಲ್ವೋ ಅಂತ. ನಿಮ್ಗೆ ಅಣ್ಣ ತಮ್ಮ ಯಾರು ಇಲ್ವಾ? ಇದಾರೆ ಒಬ್ರು. ಅವ್ರು ಟ್ರೈ ಮಾಡ್ತಿಲ್ವಾ? ನಿಮ್ಮ ಪಿತ್ರಾಜಿತ ಆಸ್ತಿ ಇದು ನಿಮ್ಮ ತಂದೆ ಮನೆ ತಾನೇ? ತಂದೆ ಕಡೆದು? ಹೌದು. ತಂದೆ ಕಡೆ ಆಸ್ತಿ ಅಂದರೆ ನಿಮ್ಮ ಮಗ, ನಿಮಗೂ ಬರುತ್ತೆ, ನಿಮ್ಮ ಅಣ್ಣಂಗೂ ಬರುತ್ತೆ, ನಿಮ್ಮ ಅಪ್ಪನ ಅಕ್ಕ ತಂಗಿರು ಯಾರಿದ್ರು ಅವ್ರಿಗೂ ಬರ್ತದೆ, ಅವ್ರಿಗೂ ಸೇರ್ಕೊಳ್ಳುತ್ತೆ. ಪಿತ್ರಾಜಿತ ಆಸ್ತಿ, ತಾತನ ಆಸ್ತಿ, ತಂದೆ ಆಸ್ತಿ, ಮಕ್ಕಳು ಮೊಮ್ಮಕ್ಳಿಗೂ ಇರ್ತದಮ್ಮ. ಅದರಿಂದ ಧರ್ಮವಾಗಿ ಕೂತು ಮಾತಾಡಿ ಎಲ್ಲ ನನಗೆ ಬರಲಿ ಅಂತ ಕೇಳಬಾರ್ದು. ನಾವು ಅವರಿಗೂ ಕೊಡ್ಬೇಕು ಅಂತಿದ್ದೀವಿ, ಆದ್ರೆ ಅವರು ಅಷ್ಟು ನಮಗೆ ಬೇಕು, ನಾವ್ ಇವ್ರಿಗೆ ಕೊಡಲ್ಲ ಅಂತ. ಯಾರಿಗೆ ಕೊಡಲ್ಲ ಅಂತ? ನಿಮ್ಮ ಅಪ್ಪನ ಅಕ್ಕ ತಂಗಿ ಮದ್ವೆ ಆಗಿ ಹೋಗಿದಾರಾ? ಇಲ್ಲ, ಇಲ್ಲೇ ಇದ್ದಾರೆ. ಮದ್ವೆ ಆಗಿದೆಯಮ್ಮ ಅವ್ರಿಗೆ? ಮದ್ವೆ ಆಗಿ ಹೋಗಿ ಬಿಟ್ಟು ಬಂದಿದ್ದಾರೆ. ಅಲ್ಲ, ಮದುವೆ ಗಂಡನ ಮನೆಗೆ ಹೋಗಿದ್ಮೇಲೆ ಅವ್ರಿಗೆ ಅಷ್ಟು ಅಧಿಕಾರ, ಬಟ್ ನೀವು ಇಷ್ಟ ಬಂದಷ್ಟು ಶೇರ್ ಕೊಡ್ಬೋದು. ಎಲ್ಲ ನನಗೆ ಬೇಕು ಅನ್ನೋದು ತಪ್ಪದು. ಯಾಕೆ ನೀವು ಮೊಮ್ಮಕ್ಕಳಲ್ವಾ, ನೀವು ಮಕ್ಕಳಲ್ವಾ, ನಿಮಗೂ ಅಧಿಕಾರ ಇದೆ. ನ್ಯಾಯಬದ್ಧವಾಗಿ ಮಾಡಿ. ನೀವು ಅಲ್ಲಿ ನಿಮ್ಮ ಊರಿನಲ್ಲಿ ಯಾವುದಾದ್ರು ಒಂದು ಏನು ಮಂಗಳಗ್ರಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು ಅಂದರೆ ಅಲ್ಲಿಗೋಗಿ ಪ್ರಾರ್ಥನೆ ಮಾಡಿ 108 ಸುತ್ತು ಪ್ರದಕ್ಷಿಣೆ ಮಾಡ್ತಾ ಬನ್ನಿ. 21 ದಿವಸ 48 ದಿವಸ ನಿಮ್ಗೆ ಎಷ್ಟು ದಕ್ಕಬೇಕೋ, ಎಷ್ಟು ಬಲಬೇಕೋ ಭೂಮಿ ಅಷ್ಟು ಬರ್ತದೆ. ಹೌದಾ? ಸರಿ ಸ್ವಾಮಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇವತ್ತಿನ ಕಾಲದಲ್ಲಿ ಭೂಮಿಗೋಸ್ಕರ ಬಾಂಧವ್ಯ ಸಂಬಂಧ ಎಲ್ಲ ಹಾಳಾಗ್ತಿದೆ. ಈ ಹೆಣ್ಣು ಹಣ್ಣು ಮಣ್ಣು ಈ ಮೂರೇ ನಮ್ಮನ್ನು ಹಿಂಡ್ತಾ ಇರೋದು. ಈ ಮೂರೇ ನಮ್ಮ ಶತ್ರುಗಳು. ನೋಡಿ ಹೇಗಿದೆ ಪ್ರಪಂಚ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ತುಮಕೂರಿಂದ. ತುಮಕೂರಿಂದ, ಹೇಳಿ. ಅದೇ ನನ್ನ ಮಗಂದು ಕೇಳ್ಬೇಕಾಯ್ತು, ಅವನು ಓದ್ತಾನೆ ಇಲ್ಲ ಅಂತ ಸ್ವಾಮೀಜಿ. ಏನು ಓದ್ತಾ ಇದ್ದಾರೆ? ಅವ್ನು 9th ಓದ್ತಾ ಇದ್ದಾನೆ. ಇವಾಗ ಏನು ಸಮಸ್ಯೆ? ಅದೇ ಅವನು ಮುಂದಕ್ಕೆ ಓದ್ತಾನ ಇಲ್ವೋ, ಇಲ್ಲೇ SLCಗೆ ಸ್ಟಾಪ್ ಆಗ್ತಾನ ಅಂತ ಅಷ್ಟೆ. ಅದನ್ನ ನೋಡ್ಬೇಕು ನಾವು. ಜಾತಕ ಇದ್ರೆ ಜಾತಕ ತೋರಿಸ್ಬೇಕು. ಜಾತಕದಲ್ಲಿ ಗುರು ಹೇಗಿದ್ದಾರೆ ನೋಡಬೇಕು, ಜೊತೆಗೆ ಬುಧ ಹೇಗಿದ್ದಾರೆ ನೋಡಬೇಕು. ನೀವು ನನ್ನ ಹತ್ರ ಏನು ಗೊತ್ತಿಲ್ಲದೆ ಹೆಂಗೆ ಹೇಳಿ ಓದ್ತಾ ಇಲ್ಲ? ಡೇಟ್ ಆಫ್ ಬರ್ತ್ ಹೇಳ? ಬೇಡ ಬೇಡ, ಡೇಟ್ ಆಫ್ ಬರ್ತ್ ಹೇಳಿ ತೊಗೊಂಡು ನಾನೇ ಡೇಟ್ ಆಫ್ ಬರ್ತು, ಟೈಮು, ಹುಟ್ಟಿದ ಸ್ಥಳ 3 ಸೇರಿಸಿ ಜಾತಕ ಬರೆಸಿ ಈಗಿನ ದಶಾಭುಕ್ತಿ, ಈ ವರ್ಷ ಈಗ ಯಾವ ಗ್ರಹಗಳು ನಡೀತಾ ಇದೆ,
ಯಾವ ಗ್ರಹ ನಿಮ್ಮ ಮಗನ ಮೇಲೆ ಅದನ್ನು ಪ್ರಭಾವ ಬೀರ್ತಿದೆ, ಅದನ್ನು ದಶಾಭುಕ್ತಿ ಅಂತಾರೆ. ಅದನ್ನು ಅಲ್ಲಿ ಯಾರೋ ಲೋಕಲಲ್ಲಿ ಜ್ಯೋತಿಷ್ ಹತ್ರ ತೋರಿಸಿ, ಇದು ನಿಮಗೆ ಅವನ ಹತ್ರ ಜಾತಕನೇ ಇಲ್ಲ ಅಂದರೆ ಅಲ್ಲಿ ಅದು ಬಾಬಾ ಮಂದಿರ ಇದೆಯಾ ನಿಮ್ಮೂರಲ್ಲಿ? ಶಿರ್ಡಿ ಸಾಯಿ ಬಾಬಾ ಮಂದಿರ ಅಲ್ಲಿಗೆ ಪ್ರತಿನಿತ್ಯ ಕರ್ಕೊಂಡೋಗಿ ಒಂದು 21 ಸುತ್ತು ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಹೇಳಿ. ವಿದ್ಯಾಭ್ಯಾಸದ ಗುರುಶಾಪ ಗುರುದ್ರೋಹ ಇತ್ತು ಅಂದರೆ ಆ ದೋಷ ನಿವಾರಣೆ ಆಗುತ್ತೆ. ನಾವು ಶಿರ್ಡಿ ಸಾಯಿಬಾಬಾ ಮಂದಿರ ಇಲ್ಲ ದತ್ತಾತ್ರ ದೇವಸ್ಥಾನ, ತುಮಕೂರಲ್ಲಿ ಒಂದು ಒಳ್ಳೆ ದತ್ತಾತ್ರ ದೇವಸ್ಥಾನ ಇದೆ, ನನಗೆ ಮರ್ತೋಯ್ತು. 6 ಅಡಿ ಒಂದು ದೊಡ್ಡ ವಿಗ್ರಹ ಇದೆ ತುಮಕೂರಲ್ಲಿ. ಅಲ್ಲೋಗಿ ದತ್ತಾತ್ರೇಯ ಇಲ್ಲ ಬಾಬಾ ಅವ್ರ ಮಂದಿರಕ್ಕೆ ದಿನ 108 ಸುತ್ತು ಪ್ರದಕ್ಷಿಣೆ ಮಾಡಿಸಿ ಒಂದು 21 ದಿವಸ ಓದೋದ್ರಲ್ಲಿ ಏನೋ ದೋಷ ಇತ್ತು, ಶಾಪ ದ್ರೋಹ ಇತ್ತು ಅಂದರೆ ಅಥವಾ ಕಣ್ದೃಷ್ಟಿ ಇದ್ದರೂ ನಿವಾರಣೆ ಆಗುತ್ತೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಏನೂ ಇಲ್ಲದೆ ಜಾತಕ ನೋಡದೆ ನಾವು ಏನು ಹೇಳಲಿಕ್ಕಾಗಲ್ಲ. ಡೇಟ್ ಆಫ್ ಬರ್ತಿಂದ ಏನೂ ಬರೋಲ್ಲ ನಮಗೆ. ಹುಟ್ಟಿದ ಟೈಮು, ರಾಶಿ, ನಕ್ಷತ್ರ ಬರಬೇಕು ಅಂದರೆ ಹುಟ್ಟಿದ ಟೈಮು, ಡೇಟು ಮತ್ತು ಸ್ಥಳ ಬೇಕು. ಅದು 3 ಇಲ್ಲ ಅಂದರೆ ಸುಮ್ಮನೆ ಕೂತ್ಕೊಂಡು ಏನೋ ಹೇಳಿಬಿಟ್ಟು ಆ ಶಾಸ್ತ್ರಕ್ಕೆ ಅವಮಾನ ಮಾಡಬಾರ್ದು. ಮತ್ತೊಬ್ರು ಯಾರೋ ಕಾಲ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಾ ನಮಸ್ತೆ ಸರ್ ಗುರುಗಳೇ, ನಾನು ದಾವಣಗೆರೆಯಿಂದ ಇದ್ದೇನೆ. ದಾವಣಗೆರೆಯಿಂದ ಹೇಳಿ ಅಮ್ಮ. ಹಾ, ನಮ್ದು ಒಂದ್ ಸ್ವಲ್ಪ ದುಡ್ಡು ಬರೋದಿತ್ತು ಗುರುಗಳೇ, ಇಸ್ಕೊಂಡಿದ್ದವ್ರು ಇನ್ ಟೈಮಿಗೆ, ನಮ್ ಟೈಮಿಗೆ ಕೊಡ್ತಾ ಇಲ್ಲ ಅವರು. ಎಷ್ಟು ಬರಬೇಕು? 2 ಸೇರಿ 1.5 ಬರ್ಬೇಕು. 2 ಲಕ್ಷ. ನೀವು ನಿಮ್ಮ ಮನೆ ಮುಂದೆ ಅಂತ ಎಲ್ಲರೂ ಬಿಳಿ ಅಕ್ಕದ ಗಿಡ ಇದೆ ನೋಡಿ, ಬಿಳಿ ಅಕ್ಕದ ಗಿಡಕ್ಕೆ ಹೋಗಿ ಅದಕ್ಕೊಂದು ಚೊಂಬು ನೀರು ಹಾಕ್ಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಿ ಆ ಬಿಳಿ ಅಕ್ಕದ ಗಿಡದ ಮೇಲೆ ಅವ್ರ ಹೆಸರು ಬರೆದುಬಿಡಿ. ಯಾರು ನಿಮ್ಗೆ ದುಡ್ಡು ಕೊಡಬೇಕೋ ಅವ್ರ ಹೆಸರು ಬರೆದುಬಿಟ್ಟು ಪ್ರದಕ್ಷಿಣೆ ಮಾಡಿ 21 ದಿವಸ ಇಲ್ಲ 48 ದಿವಸ ಮಾಡಿ ಆ ಬಿಳಿ ಅಕ್ಕದ ಮೇಲೆ ಬರೆದಿರೋ ಅದನ್ನ ಅಳಿಸ್ಬಾರ್ದು. ಕುಂಕುಮ ಹಾಕಿ ಕುಂಕುಮದಲ್ಲಿ ಬರೀರಿ, ನೀರು ಮಿಕ್ಸ್ ಮಾಡಿಬಿಟ್ಟು ಕುಂಕುಮಕ್ಕೆ. ಇಲ್ಲ ಅದು ಗ್ರಂಥಿಗೆ ಅಂಗಡಿಲಿ ರಕ್ತಚಂದನ ಅಂತ ಸಿಗುತ್ತೆ, ರಕ್ತಚಂದನ ತಂದು ಪೌಡ್ರು ಸಿಗುತ್ತೆ, ಇಲ್ಲ ಪೀಸ್ ಸಿಗುತ್ತೆ, ಅದನ್ನು ಪುಡಿ ಮಾಡಿ ಆ ರಕ್ತಚಂದನ ನೀರಲ್ಲಿ ಮಿಕ್ಸ್ ಮಾಡಿ ಆ ಬಿಳಿ ಅಕ್ಕದ ಗಿಡದ ಮೇಲೆ ಅವ್ರ ಹೆಸರು ಬರೆದ್ಬಿಟ್ಟು 108 ಸುತ್ತು ಪ್ರದಕ್ಷಿಣೆ ಮಾಡಿ. ಅವ್ರದ್ದೇನಾದರೂ ವಸ್ತು ಇತ್ತು ಅಂದರೆ, ಏನಂದರೆ ಫೋಟೋ ಅಥವಾ ಅವ್ರು ಮುಟ್ಟಿದ ವಸ್ತ್ರ ಇತ್ತು ಅಂದರೆ ಅದು ಕಟ್ಬಿಡಿ, ಇಲ್ಲಿಗೆ ಬಿಳಿ ಅಕ್ಕದ ಗಿಡ ಕಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ. ದುಡ್ಡು ಬರೋವರೆಗೂ ಪೂಜೆ ಮಾಡಿ ಬರುತ್ತೆ. ಇದು ತಂತ್ರ. ಅರ್ಕ ಗಣಪತಿ ಮಾಡಿ ನೋಡಿ, ಬರುತ್ತೆ. ನೀವು ಇನ್ನೂ ಮಾಡೇ ಇಲ್ಲ, ಹೆಂಗೆ ಬರುತ್ತೆ ಅಂತೀರ? ಮಾಡಬೇಕು ತಂತ್ರ. ಇಷ್ಟು ವರ್ಷ ಆದರೂ ನಿಮ್ಮ ಕೊಟ್ಟಿಲ್ಲ ಅಂದರೆ ಭಗವಂತನ ಆಶೀರ್ವಾದ ಕೊಡಬೇಕು. ಎಷ್ಟೋ ಜನಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ, ದುಡ್ಡು ಬಂದಿಲ್ಲ ಅಂತ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ, ಹೊಡೆದಾಟ ಕೂಗಾಟ ಎಲ್ಲ ಮಾಡೋದು, ದುಡ್ಡು ಕೊಟ್ಟಿಲ್ಲ. ಇದಕ್ಕೆ ಮೀರಿದಂಥದ್ದೊಂದಿದೆ, ಕೋರ್ಟು, ಪೊಲೀಸ್ ಸ್ಟೇಷನ್ನು, ಹೊಡೆದಾಟ ಕೂಗಾಟ, ರೋಡಿಗಳು ಬಿಟ್ಟು ಗಲಾಟೆ ಮಾಡಿಸೋ, ಅದಕ್ಕೆಲ್ಲಕ್ಕಿಂತ ಒಂದಿದೆ, ಅದೇ ದೈವಶಕ್ತಿ. ಅದ್ರ ಮೇಲೆ ನಾವು ಡಿಪೆಂಡ್ ಆಗಬೇಕು. ಮತ್ತೊಬ್ರು ಯಾರೋ ಕಾಲ್ ನಡೀತಾರೆ. ಹಲೋ ಹಲೋ, ಹೇಳಿಮ್ಮ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾವು ತಲಕಾಡಿಂದ ಗುರುಗಳೇ. ತಲಕಾಡಿಂದ ಹೇಳಿ ಗುರುಗಳೇ. ನಮ್ಮ ಮಗ ಹುಡುಗಿ ಇವಾಗ ನೋಡ್ತಾ ಸಿಗ್ತಾ ಇಲ್ಲ, ದೊಡ್ಡಾಯ್ತಾ ಇಲ್ಲ. ಯಾರಿಗೆ? ನಮ್ಮ ಮಗನ್ಗೆ, ಹುಡುಗನ್ಗೆ. ಎಷ್ಟು ಏಜು? ಅವ್ನಿಗೆ 25 ಗುರುಗಳೇ. 25. ಹುಡುಗಿ ಹುಡುಕ್ತಾ ಇದ್ದೀರಾ? ಹುಡುಕ್ತಾನೆ ಗುರುಗಳೇ, ಎಲ್ಲಿ ನೋಡಿದ್ರು ದೊಡ್ಡಾಯ್ತಾ ಇಲ್ಲ. ನಿಮ್ಮ ಬ್ರೋಕರ್, ನಿಮ್ಮ ಬ್ರೋಕರ್ಸ್ ಯಾರು ಹಿಡಿದಿಲ್ವಾ? ಹಿಡ್ದಿನ ಗುರುಗಳೇ, ಒಂದಿಬ್ರ. ಅವ್ರೇನು ತೋರಿಸ್ತಲ್ಲ ಹುಡುಗಿನ? ತೋರಿಸ್ತಾರ, ಏಜು ಜಾಸ್ತಿ ಇರುತ್ತೆ. ಏಜು ಜಾಸ್ತಿ ಇರುತ್ತೆ, ಹುಡುಗನ ಒಪ್ಪಲ್ಲ. ಹುಡುಗ ಏನು ಕೆಲಸ ಮಾಡ್ತಾನೆ? ಆರಂಭ ಗುರುಗಳೇ, ನಾವು ಗದ್ದೆಡೆ ವ್ಯವಸಾಯ ಮಾಡ್ತೀವಿ. ಕಷ್ಟ ಇವತ್ತು ದಿವಸ ವ್ಯವಸಾಯಕ್ಕೆ ಮಾಡೋರಿಗೆ ಹೆಣ್ಣು ಕೊಡೋದು ಕಷ್ಟ. ನಿಮ್ಮ ಮಗನಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದ್ಸಲ ಕರ್ಕೊಂಡೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಸಿ, ಒಂದು ಪ್ರದಕ್ಷಿಣೆ ಮಾಡಿಸಿ, ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಆಮೇಲೆ ನಿಮ್ಮ ತಲಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದೋಷ ಕಾಲದಲ್ಲಿ ಸೋಮವಾರ ಸಂಜೆ ಪ್ರದೋಷ ಬರ್ತದೆ, ಪುರೋಹಿತರು ಕೇಳಿ, ಸೋಮವಾರ ದಿವಸ ಪ್ರದೋಷ ಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ. ಏನಾದ್ರು ಸರ್ಪದೋಷ ಇದ್ದರೆ, ಪಿತೃಶಾಪ ಇದ್ದರೆ, ಸ್ತ್ರೀ ಶಾಪ ಇದ್ದರೆ ಹೆಣ್ಣು ಸಿಗೋದಿಲ್ಲ. ಪ್ರದೋಷ ಕಾಲದಲ್ಲಿ ಶಿವನ ಪೂಜೆ ಮಾಡೋದ್ರಿಂದ ಮಲ್ಲಿಕಾರ್ಜುನ ಸ್ವಾಮಿ, ಶ್ರೀಶೈಲ ಬಿಟ್ಟರೆ ಎರಡನೇದೇ ತಲಕಾಡು ಮಲ್ಲಿಕಾರ್ಜುನ, ಅಲ್ಲೋಗಿ ರುದ್ರಾಭಿಷೇಕ ಮಾಡಿಸಿ ಪ್ರದೋಷ ಕಾಲದಲ್ಲಿ ಒಳ್ಳೆಯದಾಗ್ತದೆ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಗುರುಗಳೇ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಬೆಂಗಳೂರು ನಾರ್ತ್ ಸರ್. ಹೇಳಿ ಅಮ್ಮ, ಏನು ಪ್ರಾಬ್ಲಮ್? ನನಗೆ ವಿಪರೀತ ಸೊಂಟ ಮತ್ತೆ ಕೈ ಬೆರಳುಗಳು ಎಲ್ಲ ತುಂಬಾ ನೋವು ಬರ್ತಾ ಇದೆ ಗುರುಗಳೇ. ನಿಂಬೆಹಣ್ಣು ಹಚ್ಕೊಳ್ತಾ ಇದ್ದೀನಿ, ನೀವು ಹೇಳಿದ್ರಿ ಈಗ ಒಂದು 3-4 ವಾರದ ಮುಂಚೆ.
ಆದ್ರೂ ಕೈ ಬೆರಳುಗಳಿಗೆ ಶಕ್ತಿನೇ ಇಲ್ಲದೆ ಇದ್ದಂಗೆ ಆಗ್ತಾ ಉಂಟು. ನೀವು ಇದಕ್ಕೆ ಹೋಗಿದ್ದೆ ಸೂರ್ಯನ ಬೆಳಕಲ್ಲಿ ಕುತ್ಕೋಬೇಕಮ್ಮ. ಸೂರ್ಯನ ಹತ್ರ ಹೋಗ್ತೇನೆ, ಅರ್ಧ ಗಂಟೆ ಕೂತ್ಕೊಳ್ತೀನಿ ಗುರುಗಳೇ. ಅರ್ಧ 1 ಗಂಟೆ ಟೈಮ್ ಕೂತ್ಕೋಬೇಕು. ಆಮೇಲೆ ಯೂರಿಕ್ ಆಸಿಡ್ ಏನೋ ಟೆಸ್ಟ್ ಮಾಡಿಸಿರ ಬ್ಲಡ್ಡಲ್ಲಿ? ಅದು ಯೂರಿನಲ್ಲಿ ಒಂಚೂರು ಏನೋ ಪ್ರಾಬ್ಲಮ್ ಇದೆ ಅಂತ ಬಂದಿತ್ತು. ಮೆಡಿಸಿನ್ ಕೊಟ್ಟಿದ್ದಾರೆ, HCQS ಅನ್ನೋದೊಂದು, ಮತ್ತೆ ಇನ್ಯಾವುದೋ ಮೆಸ್ವಾಕ್ ಅನ್ನೋದೊಂದು ಕೊಟ್ಟಿದ್ದಾರೆ ಗುರುಗಳೇ. ನೋಡಿ, ಸೊಂಟ ಮಂಡಿ ಎಲ್ಲ ಕೈಕೊಂಡು ಇದ್ದಾಗ ನಿಂತ್ಕೊಂಡು ನೀರು ಕುಡಿಬಾರ್ದು. ಮೂಳೆಯಲ್ಲಿ ಶರೀರದಲ್ಲಿ ಮೂಳೆ ಪ್ರಾಬ್ಲಮ್ ನೋವಿತ್ತು ಅಂದರೆ ನಿಂತ್ಕೊಂಡು ನೀರು ಕುಡಿಬಾರ್ದು. ನೀವು 500 ವರ್ಷ ಇದ್ದರೂ ಎಂಥ ಔಷಧಿ ತೊಗೊಂಡ್ರೂ ಹೋಗಲ್ಲ, ಕೂತ್ಕೊಂಡು ನೀರು ಕುಡಿಬೇಕು. ಇದು ಒಂದು. ಎರಡನೇದು, ನೀವು ರಾತ್ರಿ ಹೊತ್ತು ಮಲಗುವಾಗ ನಿಂಬೆಹಣ್ಣು ರಸ ಹಚ್ಚಿ ಬೆಳಗ್ಗೆ ಹೊತ್ತು ಎಳ್ಳೆಣ್ಣೆನ ಬಿಸಿ ಮಾಡಿಬಿಟ್ಟು ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಕೂತ್ಕೊಳ್ಳಿ. ಮತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೆ ಗುರುಗಳೇ ನಾನು. ಆಯುರ್ವೇದ ಬೆಸ್ಟು ತೊಗೊಳ್ಳಿ. ತ್ರಿಫಲ ಅಂತ ಒಂದು ಟ್ಯಾಬ್ಲೆಟ್ ಬರುತ್ತೆ ಅಥವಾ ಚೂರ್ಣ ಬರುತ್ತೆ, ತೊಗೊಳ್ಳಿ. ವಾತ ಪಿತ್ತ ಕಫ 3 ಬ್ಯಾಲೆನ್ಸ್ ಮಾಡುತ್ತೆ. ಸರ್ವರೋಗಕ್ಕೂ ಮದ್ದು ತ್ರಿಫಲ ಅಂತೇಳಿ ಒಂದು ಮೆಡಿಷನ್ ಆಯುರ್ವೇದ ಸಿಗುತ್ತೆ. ಅದೊಂದು ತೊಗೊಂಡ್ರೆ ಯಾವ ಔಷಧಿನೂ ಬೇಕಾಗಿಲ್ಲ. ಒಂದು 30 ಡೇಸ್ ಆದ ತಕ್ಷಣ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ. ಅದರಲ್ಲೂ ಈ ಶನಿ ದೋಷ, ಶನಿ, ಸೂರ್ಯ ಮತ್ತು ಮಂಗಳ 3ಕ್ಕೂ ಭಾಳ ಪವರ್ಫುಲ್ ಮೆಡಿಷನು ತ್ರಿಫಲ. ಇದನ್ನು ತೊಗೊಳ್ಳಿ. ಮತ್ತು ರಾತ್ರಿ ಹೊತ್ತು ನಿಂಬೆಹಣ್ಣು ರಸ ಹಚ್ಚಿ ಮಲ್ಕೊಳ್ಳಿ, ಬೆಳಗ್ಗೆ ಹೊತ್ತು ಎಳ್ಳೆಣ್ಣೆ ಹಚ್ಬಿಟ್ಟು ಸೂರ್ಯ ಬೆಳಕನ್ನು 3/4 ಗಂಟೆ ಕೂತ್ಕೊಳ್ಳಿ, ಭಾಳ ಪವರ್ಫುಲ್. ಮತ್ತೊಬ್ಬರು ಯಾರೋ ಕಾಲ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತೀರಿ? ಸರ್ ನಾನು ಆನೇಕಲ್ಲಿಂದ. ಹೇಳಿ ಸರ್. ನನಗೆ ಏನು ಪ್ರಾಬ್ಲಮ್ ಅಂದರೆ, ಹಲೋ ಮಾತಾಡಿ ಸರ್. ನಾವು ಆನೇಕಲ್ಲಿಂದ. ನೀವು ಹೊರಗಡೆ ಬಂದು ಮಾತಾಡಿ. ಟಿವಿ ಮುಂದೆ ಕೂತ್ಕೊಂಡಿದ್ದೀರಾ? ಹೊರಗಡೆ ಬನ್ನಿ. ಇಲ್ಲ ಸರ್ ಬಂದೆ ಸೈಡ್ಗೆ. ಹೇಳಿ ಸರ್. ನಾವು ಒಂದು ಸೈಟ್ ತೆಗ್ದಿದ್ವಿ. ಆ ಸೈಟಲ್ಲಿ ಬೋರ್ ಹಾಕ್ಸಿದ್ವಿ ಸರ್. ನಾವು ಡಿಸೆಂಬರ್ ತಿಂಗಳಲ್ಲಿ ಹಾಕ್ಸಿದ್ವಿ. ಅವರು ಬೋರು ಪಾಯಿಂಟ್ ಇಟ್ಕೊಡ್ತಾರಲ್ಲ ಸರ್, ಅವರು ಅವತ್ತೇ ನಾವು ಸಂಕಷ್ಟ ಚತುರ್ಥಿ ಇತ್ತು, ಅವತ್ತೇ ಪೂಜೆ ಸಹ ಮಾಡಿದ್ವಿ. ನಮ್ ಕೈಯಲ್ಲೇ ಮಾಡಿಸ್ಬಿಟ್ರು ಮನೆಯವರು. ಅವರು ಬೋರ್ ಹಾಕ್ಸಿದವರು, ಬೋರು ಇನ್ನೇನು ನೀರ್ ಸಿಗುತ್ತೆ ಮಧ್ಯಾಹ್ನ ಟೈಮ್ ಅಂದಾಗ ಅಪ್ಪ ಅಲ್ಲಿ ತೀರೋಗ್ಬಿಟ್ರು. ಎಲ್ಲಿ? ಸೈಟಲ್ಲೇ ತೀರೋಗ್ಬಿಟ್ರಾ? ಸೈಟ್ ಒಳಗಡೆ ಇಲ್ಲ, ಸೈಟ್ ಇಂದ ಹೊರಗಡೆ ರೋಡ್, ಸೈಟ್ ಮುಂದೆ ರೋಡ್ ಇದೆ ಸರ್, ಲೇಔಟ್ ಅಲ್ಲಿ. ಅಲ್ಲಿ ಹೆಂಗ್ ತೀರ್ಕೊಂಡ್ರ ಅವರು? ಹಾರ್ಟ್ ಅಟ್ಯಾಕ್ ಆಯ್ತಾ? ಅವ್ರಿಗೆ ಫಸ್ಟ್ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತಂತೆ ಸರ್ ಅವ್ರಿಗೆ. ಅವರು ಏನ್ ಮಾಡಿದ್ದಾರೆ, ನೀರು ಅವರು ಪಾಯಿಂಟ್ ಇಟ್ಕೊಟ್ಟಿದ್ರಲ್ಲ, ಸರಿ ನೀರ್ ಸಿಗುತ್ತೆ ಅಂದ್ಬಿಟ್ಟು ಅವರು ವೇಟ್ ಮಾಡಿದ್ದಾರೆ. ಅವ್ರಿಗೆ ಮನೇಲೆ ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಅಲ್ಲಿ ಬರ್ಬಾರ್ದಾಗಿತ್ತು, ಬಂದಿದ್ದಾರೆ. ಏನ್ ಪ್ರಾಬ್ಲಮ್ ಅವ್ರ ಮನೇಲಿ? ಅಪ್ಪಾಗ ಏನೋ ಮನೇಲಿ ಬೆಳಗ್ಗೆನೆ ಏನೋ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ, ನೋವಾಯ್ತಂತೆ. ಆಗಿ ಆಮೇಲೆ ಅವರು ಮನೇಲೆ ಇರ್ದಿರಾ ಏನೋ ಆಸ್ಪತ್ರೆಗೂ ತೋರ್ಸ್ಕೊಂಡು ಅಲ್ಲಿ ಬಂದ್ಬಿಟ್ಟಿದ್ದಾರೆ. ನಮಗ್ ಗೊತ್ತಿಲ್ಲ ಅದು ವಿಚಾರ. ಅವರು ಅಲ್ಲಿ ಗಾಡಿ ಇತ್ತು, ಗಾಡಿ ಮೇಲೆನೆ ಮಲ್ಗೋದು. ನಾನು ಅನ್ಕೊಂಡೆ ಯಾಕೆ ಇವ್ರು ಈ ತರ ಆಗ್ತಿದ್ದಾರೆ, ಹೇಳೋಣ ಅವ್ರಿಗೆ, ಅಟ್ಲೀಸ್ಟ್ ಮನೆಗೆ ಹೋಗಿ ಅಣ್ಣ ಅಂತ ಹೇಳೋಣ ಅನ್ಕೊಂಡೆ. ಯಾಕೆ ಹೇಳೋದು ಸುಮ್ನೆ, ಆಮೇಲೆ ಬೇಜಾರ್ ಮಾಡ್ಕೊಂತಾರೇನೋ ಅಂತ ಸುಮ್ನಾದ್ವಿ. ಸರ್ ಅದೇ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ನೀವ್ ಹೇಳಿದ್ರೆ ಇದಕ್ಕೇನಾದ್ರು. ಅಲ್ಲಮ್ಮ, ನಿಮ್ಮ ಸೈಟ್ ಒಳಗೆ ಪ್ರಾಣ ಬಿಟ್ರ ಹೊರಗಡೆ ಬಂದ್ರ? ಸರ್ ಸೈಟ್ ಒಳಗಡೆ ಇಲ್ಲ, ಸೈಟ್ ಮುಂದೆಗಡೆ ರೋಡ್ ಇದೆ ಸರ್. ಈ ಲೇಔಟ್ ಅಂದ್ರೆ ರೋಡ್ ಇರುತ್ತಲ್ಲ ನಾರ್ಮಲ್ ಆಗಿ, ಆ ರೋಡ್ ಅಲ್ಲೇ ಬಿದ್ದೋಗಿದ್ದಾರೆ ಅವರು. ಅಲ್ಲಿ ಯಾರ್ಯಾರಿದ್ರು ಅವಾಗ? ನೀವು ಇದ್ರ ಜೊತೆ ಇನ್ಯಾರಿದ್ರು? ನಾವು ಇರ್ಲಿಲ್ಲ ಸರ್, ನಮ್ಮ ಮನೆಯವ್ರು ಇದ್ರು. ನಾವು ಪೂಜೆ ಎಲ್ಲ ಮಾಡ್ಬಿಟ್ಟು ಮನೆಗ್ ಬಂದ್ಬಿಟ್ಟಿದ್ವಿ. ನಿಮ್ ಮನೆಯವ್ರಲ್ದೆ ಬೇರೆಯವ್ರು ಯಾರಿದ್ರು? ಅವ್ರ ಕಡೆ ಕೆಲಸದವ್ರೆಲ್ಲ ಇದ್ರಾ? ಅವ್ರವ್ರು ಯಾರೋ ಇದ್ರು, ಮತ್ತೆ ಬೋರ್ ಹಾಕೋರಿದ್ರು ಸರ್, ಬೋರ್ ಎಲ್ಲ ಹಾಕ್ತಿದ್ರು. ಓಕೆ. ಅವ್ರು ಅಲ್ಲೇ ಸ್ಪಾಟ್ ಎತ್ತ ಇದು ಹಾಸ್ಪಿಟ್ಲಿಗೆ ಹೋಗುವಾಗ ಜೀವ ಹೊಟ್ಟೋಯ್ತಾ? ಹಾಸ್ಪಿಟ್ಲಿಗೆ ತಗೊಂಡ್ ಹೋಗಿದ್ದಾರೆ ಸರ್. ಏನೋ ಹೋಗ್ಬಿಟ್ಟಿದ್ರು, ಆದ್ರೆ ಸ್ವಲ್ಪ ಉಸಿರು ಮೇಲುಸಿರಿತ್ತು ಅಂತ ಹೇಳ್ತಿದ್ದಾರೆ. ಆಸ್ಪತ್ರೆಗೆ ತಗೊಂಡ್ ಹೋಗಿದ್ದಾರೆ, ಹಾಸ್ಪಿಟ್ಲಲ್ಲಿ ತೀರೋಗಿದ್ದಾರೆ. ಹಂಗಾರೆ ನಿಮ್ಮ ಸೈಟಲ್ಲೂ ಅಲ್ಲ, ನಿಮ್ಮ ರಸ್ತೆಲೂ ಅಲ್ಲ, ತೀರೋದು ಬೇರೆ ಕಡೆ, ಬೇರೆ ವಾಸ್ತುನಲ್ಲಿ ಬೇರೆ ಕಡೆ ಅನ್ಸುತ್ತೆ. ಆದ್ರೆ ನಮ್ ಭಯ ಏನಂದ್ರೆ ಅವ್ರಿಗೆ ಗೊತ್ತಾಗಿಲ್ಲಲ್ಲ ಸರ್ ನಮ್ಗೆ, ಏನಂದ್ರೆ ಪ್ರಾಣ ಇತ್ತು ಹೋಯ್ತು ಒಂದು ಗೊತ್ತಿಲ್ಲ ಸರ್ ನಮ್ಗೆ. ಈಗ ಅದೇನು ದೋಷ ಇಲ್ಲ. ಒಂದ್ಸಲ ನಿಮ್ಮ ಸೈಟಲ್ಲಿ ಒಂದು ಸಣ್ಣ ಗಣಪತಿ ಹೋಮ ಮಾಡಿಸ್ಬಿಡಿ. ಗಣಪತಿ ಹೋಮ ಮಾಡಿಸಿ, ಮತ್ತೆ ಅದ್ರ ಜೊತೆಗೆ ಒಂದು ವಾಸ್ತು ಪುರುಷದ ಒಂದು ಹೋಮ ಮಾಡ್ತಾರೆ. ವಾಸ್ತು ಪುರುಷ ಮೊದಲು ಗಣಹೋಮ, ವಾಸ್ತು ಪುರುಷ, ಮತ್ತೆ
ನಿಮ್ಮ ಕುಲದೇವರ ಹೆಸರಲ್ಲಿ ಒಂದು ಪೂಜೆ ಮಾಡಿಬಿಡಿ, ಖಂಡಿತ ಒಳ್ಳೆಯದು. ಇದು ನಿಮಗಿದಕ್ಕೂ ದೋಷ ಇಲ್ಲ. ಅವರೆಲ್ಲೋ ಪ್ರಾಣ ಬಿಟ್ಟಿದ್ದಾರೆ ರಸ್ತೆಯಲ್ಲಿ ಹೋಗುವಾಗ, ಕರ್ಕೊಂಡು ಆಸ್ಪತ್ರೆಗೆ ಹೋಗುವ, ಇದರಿಂದ ನಿಮ್ಮ ಅವ್ರ ಸೈಟ್ ಒಳಗಡೆ ಮಾತ್ರ ಹೋಗಿ ಓಡಾಡ್ಕೊಂಡ್ ಬಂದಿದ್ದಾರೆ, ಬಟ್ ಸೈಟ್ ಒಳಗಡೆ ಅವ್ರ ಜೀವ ಹೋಗ್ಲಿಲ್ಲ. ಅವರು ಹೊರಗಡೆ ಬಂದಿದ್ದಾರೆ, ಅಲ್ಲಿ ಸೈಟ್ ಮುಂದೆಗಡೆ ರೋಡ್ ಇದೆ. ಆಯ್ತಮ್ಮ, ನಾ ಹೇಳಿದ್ ಮಾಡಿ, ಇದಕ್ಕೆ ಪರಿಹಾರ ಅಷ್ಟೇ. ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾವು ಸಿರುಗುಪ್ಪಲಿಂದ ಕಾಲ್ ಮಾಡ್ತೀವಿ ಗುರುಜಿ. ನಮ್ಮ ಹೆಸರು ಶಕುಂತಲಾ ಅಂತೇಳಿ. ಯಾವ ಸಿರುಗುಪ್ಪೆ? ಎಲ್ಲಿ ಸಿರುಗುಪ್ಪೆ? ಬಳ್ಳಾರಿ ಹತ್ರ ಗುರುಜಿ. ಬಳ್ಳಾರಿ ಹತ್ರ ಸಿರುಗುಪ್ಪೆ. ಹೇಳಿ ಅಮ್ಮ. ಗುರುಜಿ, ನಮ್ಗೆ ಮೊಣಕಾಲು ನೋವು ಗುರುಜಿ. ಮೊಣಕಾಲಿಂದ ಕೆಳಗೆ ರಾತ್ರಿ ಮಲ್ಕೊಂಡ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಗುರುಜಿ, ನಿದ್ದೆನೆ ಬರಲ್ಲ ಅಷ್ಟಲ್ಲ. ಒಂದ್ 5-6 ತಿಂಗಳಾಯ್ತು ಗುರುಜಿ. ನಿದ್ದೆ ಮಾಡೋ ಟೈಮಿಗೆ ಸ್ಟಾರ್ಟ್ ಆಗುತ್ತೆ, ಎಳಿತವ. ಈ ತೂಕವಾಗಿರೋ ಇದು ನೀರಿರೋ ಬಕೆಟ್ಟು ಇಲ್ಲ ನೀರು ತುಂಬಿರೋ ಬಿಂದಿಗೆ ತುಂಬ ತೂಕ ಇರೋದ್ರ ಮೇಲೆ ಸಡನ್ನಾಗಿ ಎತ್ತಿಬಿಟ್ರೆ ಕೆಲವರಿಗೆ ಮಂಡಿ ಮಾತ್ರ ನೋವು ಬರ್ತದೆ. ಕೆಲವರಿಗೆ ಆಗ ಮಂಡಿಯಿಂದ ಕೆಳಗೆಲ್ಲ ಜುಮು ಅನ್ನುತ್ತೆ, ಉರಿಯುತ್ತೆ, ಎಳ್ತಾ ಬರುತ್ತೆ. ಅದಕ್ಕೇನು ಮಾಡಬೇಕು ನೀವು? ರಾತ್ರಿ ಹೊತ್ತು ಚೆನ್ನಾಗಿ ನಿಂಬೆಹಣ್ಣು ರಸನ ಹಚ್ಬಿಟ್ಟು ಮಲ್ಕೊಳ್ಳಿ. ಆ ನಿಂಬೆಹಣ್ಣು ರಸಕ್ಕೆ ಸ್ವಲ್ಪ ಕರ್ಪೂರನ ಮಿಕ್ಸ್ ಮಾಡಿಬಿಟ್ಟು ಹಚ್ಬಿಡಿ. ಕರ್ಪೂರನ, ಪಚ್ಚಕರ್ಪೂರ ಇಲ್ಲ ಮಾಮೂಲಿ ಕರ್ಪೂರನ ಪುಡಿ ಮಾಡಿ ನಿಂಬೆಹಣ್ಣು ರಸಕ್ಕೆ ಮಿಕ್ಸ್ ಮಾಡಿ ಹಚ್ಬಿಟ್ಟು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ. ಈ ಥರದ್ದು ಮಾಡಿ. ಇಲ್ಲಾಂದರೆ ನಿಂಬೆಹಣ್ಣು ರಸ ಕರ್ಪೂರ ಎರಡು ಮಿಕ್ಸ್ ಮಾಡಿ ಹಚ್ಬಿಟ್ಟು ಸೂರ್ಯ ಬೆಳಕಲ್ಲಿ ಒಂದು 1/2-3 ಗಂಟೆ ಕೂತ್ಕೊಳ್ಳಿ, ಖಂಡಿತ ಒಳ್ಳೆಯದಾಗ್ತದೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮೂಳೆಗೆ ಅಧಿಪತಿ ಶನಿ, ಮತ್ತು ಆ ಪೇಯ್ನು, ಸ್ವೆಲ್ಲಿಂಗ್ಸು, ಇನ್ಫ್ಲಮೇಷನ್, ಉರಿ ಇವೆಲ್ಲ ಕೊಡೋದು ಕುಜಗ್ರಹ, ರಾಹುಗ್ರಹ. ಅದರಿಂದ ರಾಹು ಶಾಂತಿ ಆಗಬೇಕು. ಕರ್ಪೂರ ಸೂರ್ಯಗ್ರಹಕ್ಕೆ ಶಾಂತಿ ಆಗ್ತದೆ. ಹಚ್ಚಿ ಖಂಡಿತ ಒಳ್ಳೆಯದಾಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ಅಡಗಿದ್ದಾರೆ. ಹಲೋ ಹಲೋ ಗುರುಗಳೇ, ನಮಸ್ಕಾರ ರೀ. ನಮಸ್ತೆ. ಯಾವರಿಂದ ಕಾಲ್ ಮಾಡ್ತೀರಿ? ಗುರುಗಳೇ, ನಾ ಬೆಳಗಾಮಿಂದ ಮಾತಾಡೋದು. ಬೆಳಗಾಮಿಂದ. ಹೇಳಿ ಅಮ್ಮ. ಸುಧಾ ಅಂತೇಳಿ. ಗುರು, ಈಗ ನಮ್ಮ ಅತ್ತೆ ಸಿಸ್ಟರ್ಗೆ 43 ವರ್ಷ. ಯಾರಿಗೆ? ಅವ್ರ ನಮ್ಮ ಅಕ್ಕಗೆ. ನಿಮ್ಮ ಅಕ್ಕನ 43 ವರ್ಷ. ಹಾಂ, ಹೇಳಿ. ಹಾ, ಅವ್ರಿಗೆ ಇವಾಗ ಒಂದು 4-5 ವರ್ಷದಿಂದ ಬಾಯಿ ಹುಣ್ಣು ಆಗ್ತಾ ಇದಾವ್ರಿ. ಬರೀ ಹಾಂ, ಬಾಯಿ ಹುಣ್ಣು ಆಗ್ತಾ ಇದೆ. ಎಲ್ಲ ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರು, ಕಮ್ಮಿನೇ ಆಗ್ತಾ ಇಲ್ಲ ಗುರುಜಿ. ಸ್ವಲ್ಪ ತೋರಿಸಿದಾಗೆಲ್ಲ ಕಮ್ಮಿ ಆಗ್ತದೆ, ಮತ್ತೆ ಜಾಸ್ತಿ ಆಗ್ತಾ ಇರ್ತದೆ. ಹೆಂಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೀನಲ್ಲಿ, ನದಿಲಿರೋ ಮೀನುಗಳಿಗೆ ಮಂಡಕ್ಕಿ ಹಾಕಬೇಕು. ಒಂದು 21 ದಿವಸ ಅಥವಾ 48 ದಿವಸ ಮಾಡಬೇಕು. ಎರಡನೇದು, ಮೊದಲು ಮತ್ಸ್ಯ ಭೋಜನ. ಮತ್ಸ್ಯ ಅಂದರೆ ಮೀನಿಗೂ ಮಂಡಕ್ಕಿ ಹಾಕೋದು, ನದಿಲಿರೋ ಮೀನು ಅಥವಾ ಕೆರೆಯಲ್ಲಿರೋ ಮೀನು. ಎರಡನೇದು, ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಜೇನುತುಪ್ಪ ಮತ್ತು ತುಪ್ಪ, ಜೇನುತುಪ್ಪ ಮತ್ತು ತುಪ್ಪನ, ಹಸುವಿನ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ರಾತ್ರಿ ಹೊತ್ತು ಹಚ್ಬಿಟ್ಟು ಮಲ್ಕೋಬೇಕು. ಈ ಥರದ್ದು ಒಂದು 21 ದಿವಸ. ವೈಟಮಿನ್ B12 ಮತ್ತು B ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ದಾಗ ಈ ರೀತಿ ಆಗುತ್ತೆ. ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಎದೆ ಹಾಲು ಕುಡ್ದಿಲ್ಲ ಅಂದರೆ ಮಕ್ಕಳಿಗೆ ಈ ಥರ ದೋಷ ಬರ್ತದೆ ಕೆಲವರಿಗೆ. ಈಗ ಮೂರನೇದು, ನೀವು ಏನಾದರೂ ಮನೆ ಮುಂದೆ ಅಥವಾ ನಿಮ್ಮ ಮನೆ ಹತ್ರ ಎಲ್ಲರೂ ಇದ್ದರೆ, ಇದು ಈ ಭೈರವನ ದೇವಸ್ಥಾನ ಇರ್ತದೆ. ಆ ಭೈರವನ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿದ್ರೆ ಈ ಕರ್ಮದೋಷ ನಿವಾರಣೆ ಆಗ್ತದೆ. ಭಾಳ ಸಂತೋಷ. ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ. ಹಲೋ ರೀ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಶಿಗ್ಗಾಂವ್ ರೀ. ಶಿಗ್ಗಾಂವ್? ಹ್ಞೂ ರೀ. ಮಹಾರಾಷ್ಟ್ರ ಶಿಗ್ಗಾಂವ್? ಹ್ಞೂ ರೀ, ಹುಬ್ಳಿ ಕಡೆ ಶಿಗ್ಗಾಂವ್. ಓಕೆ. ಹಾಂ, ಹೇಳಿ ಹೇಳಿ. ಹಾವೇರಿ ಡಿಸ್ಟ್ರಿಕ್ಟ್. ಹೇಳಿ ಅಮ್ಮ. ನಮ್ದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ರೀ ಭಾಳ. ಹೇಳಿ ಬೇಗ. ಅದರಿ, ನಮ್ಮ ಗಂಡ ಭಾಳ ಹಿಂಸೆ ಕೊಡೋದು. 2 ಮಕ್ಕಳು ತೀರ್ಕೊಂಡು ನಮ್ಮ. ಮತ್ತೆ ಇರೋದೊಂದು ಮಗು ಆಕ್ಸಿಡೆಂಟ್ ಆಗೈತ್ರಿ. 28 ವರ್ಷದ ಹುಡುಗ. ನಿಮಗೆ 3 ಜನ ಮಕ್ಕಳು, ಅದ್ರಲ್ಲಿ 2 ಸತ್ತೋಗಿದ್ರೆ, ಒಬ್ಬ ಹುಡುಗ ಇದ್ದಾನೆ. ಹ್ಞೂ ರೀ. ಎಷ್ಟು ಏಜ್ ಅವನಿಗೆ? 27 ಮುಗಿದು 28 ಚಲೋ ಹೋಗ್ಯಾವ್ರಿ. ಅವನಿಗೇನು ಈಗೇನು ಪ್ರಾಬ್ಲಮ್ಮು, ಸಮಸ್ಯೆ ಏನು? ಆಕ್ಸಿಡೆಂಟ್ ಆಗೈತ್ರಿ. ನಮ್ಮ ಗಂಡ ನೋಡ್ವಲ್ರಿ. ಯಾರಿಗೆ ಆಕ್ಸಿಡೆಂಟು? ಮಗನ್ಗ ಗಂಡಂಗ? ಮಗ್ ಆಗೈತ್ರಿ. ಏನಾಯ್ತು ಮಗನಿಗೆ ಆಕ್ಸಿಡೆಂಟಲ್ಲಿ? ಅವಂಗ ಗೋದಲ್ಲಿ ಇದ್ರಿ, ಬರೋ ಮುಂದೆ ಏರ್ಪೋರ್ಟಿಂದ ಬರೋ ಮುಂದೆ ಆಕ್ಸಿಡೆಂಟ್ ಆತ್ರಿ. ಏನಮ್ಮ? ನಿಂತಿದ್ದ ಗಾಡಿಗೆ ಆಕ್ಸಿಡೆಂಟ್ ಆತ್ರಿ. ನಿಂತಿದ್ದ ಗಾಡಿಗೆ ಆಕ್ಸಿಡೆಂಟ್ ಆಯ್ತಾ? ಹ್ಞೂ ರೀ. ಈಗ ಅವ್ನಿಗೆ ಏನಾಗಿದೆ ಅಂತ ಕೇಳ್ತಾರೆ. ಏನು ಕೈ ಹೋಯ್ತೋ, ಕಾಲು ಹೋಯ್ತು, ಏನಾಗಿದೆ? ಕಾಲು ಆಕ್ಸಿಡೆಂಟ್ ಆಗ್ಬಿಟ್ಟತ್ರಿ. ಮತ್ತು ನಮ್ಮ ಗಂಡ ನೋಡ್ತಲ್ರಿ, ನಮ್ಮ ಕಂಡ್ರೆ ಹೊಡಿತಾನ್ರಿ. ಅಲ್ಲಮ್ಮ, ಈಗ ಮಗ ನಡೀತಾ ಇದ್ದಾನ ಇಲ್ವಾ? ನಡೀತಾನ್ರಿ, ಇನ್ನೂ ಸರಿ ಆಗಿಲ್ರಿ ಅದ ಕಾಲ. ಮಾತಾಡ್ತಾನಂತೆ. ಓಡಾಡ್ತಿರ್ತಾನೆ. ಸ್ವಲ್ಪ ರೆಸ್ಟ್ ಕೊಡಿ. ಡಾಕ್ಟ್ರ್ ಏನು ಕೊಟ್ಟಿದ್ರೆ ಟ್ರೀಟ್ಮೆಂಟ್ ಮಾಡಿ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಆಂಜನೇಯನಿಗೆ. ಆಯಿತಾ? ಗಂಡ ಹೊಡಿತಾನೆ. ಮತ್ತು ಇದೆಲ್ಲ ಯಾವಾಗಿನ ಶುರುವಾಯಿತು ಗಂಡ ಹೊಡಿಯೋದು? ಮದುವೆ ಆದಮೇಲಿಂದ ಇತ್ತೀಚೆ ಗಂಡ ಹೊಡಿತಾನ? ಕಾಲ್ ಕಟ್ಟಾಯ್ತು ಅನಿಸುತ್ತೆ.
ವೀಕ್ಷಕರೇ, ಕಾರ್ಯಕ್ರಮ ಮುಗಿಸೋ ಸಮಯ ಬಂತು. ಭಾಳ ಜನಕ್ಕೆ ಕಾಲ್ ಕನೆಕ್ಟ್ ಆಯಿತು, ಅದು ಅವ್ರು ಮಾತಾಡೋಕ್ಕಾಗಿಲ್ಲ. ಎಷ್ಟೋ ಜನಕ್ಕೆ ಕಾಲ್ ಸಿಗಲೇ ಇಲ್ಲ, ಸಿಕ್ಕಿದ್ರು ಕೂಡ ಸರಿಯಾಗಿ ಮಾತಾಡೋಕ್ಕಾಗಿಲ್ಲ. ಅದರಿಂದ ಬೇಸರ ಆಗೋದು ಬೇಡ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮೀಟ್ ಮಾಡೋಣ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಸುಮಾರು 4,000ಕ್ಕೆ ಹೆಚ್ಚು ಎಪಿಸೋಡ್ಸು 2 ಯೂಟ್ಯೂಬ್ ಚಾನಲ್ ಹಾಕಿದ್ದೀವಿ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ಆ ವಿಡಿಯೋ ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಮರಿಬಾರ್ದು. ಲೈಕ್ ಅನ್ನೋದು ಪ್ರೆಸ್ ಮಾಡಿ. ಆಮೇಲೆ ಅಲ್ಲಿ ನಿಮಗೆ ಇಷ್ಟ ಆಯಿತು ಅಂದರೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರು ಮತ್ತು ಲಿಂಕ್ಡ್ಇನ್ನಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ದೀವಿ. ಈ ಆಗಸ್ಟ್ ತಿಂಗಳದ ಅಪಾಯಿಂಟ್ಮೆಂಟ್ಸ್ನ ಈ ಮಂತು ನಾವು ಕೊನೆ ವಾರದಲ್ಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾವು ಹೊರಗಡೆ ಹೋಗೋದ್ರಿಂದ, ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ಈ ಮಂತಲ್ಲಿ ಕೊನೆಯಲ್ಲಿ ನಾವು ಡೇಟ್ ಕೊಡ್ತೀವಿ ಅಪಾಯಿಂಟ್ಮೆಂಟ್ಗೆ. ಬೇಕಿದ್ದವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಡೇ ಟು ಟೈಮ್ಗೆ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.